ಪಾಂಡವೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ಗೀತಾರ್ಥಂ ವಕ್ಷ್ಯಾಮಿ ದೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. 9ನೇ ಅಧ್ಯಾಯ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಹೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ನಾ ಎಲ್ಲರಿಗೆ ಅಂತರ್ಯಾಮಿಯಾಗಿದ್ದು ನಾನಿದ್ದರೆ ನನ್ನ ಅಂತರ್ಯಾಮಿ ಅಂತ ಯಾರೂ ಇಲ್ಲ. ಅದು ಬಹಳ ಮುಖ್ಯ. ದೇವರಿಗೆ ಅಂತರ್ಯಾಮಿ, ನಾ ಕೃಷ್ಣಾಂತರ್ಗತ ಅಂತ ಹೇಳಬಾರ್ದು. ಕೃಷ್ಣ ಅಲ್ಟಿಮೇಟ್ ಆದ್ದರಿಂದಾಗೇನೆ ಮತ್ತು ಅಂತರ್ಗತ ಪ್ರಶ್ನೆ ಇಲ್ಲ. ಭೂತಭೃನ್ ನಚ ಭೂತಸ್ಥ, ಎಲ್ಲ ಪ್ರಾಣಿಗಳನ್ನು ನಾನು ಧರಿಸಿದವನು, ಆದರೆ ಭೂತಗಳ ಮೇಲೆ ಡಿಪೆಂಡ್ ಆದವನಲ್ಲ. ಮಮಾತ್ಮ ಇಬ್ಬರು ಮ್ಯೂಚುವಲ್ ಡಿಪೆಂಡೆನ್ಸ್ ಸಾಮಾನ್ಯ ಎಷ್ಟೋ ಕಡೆ ನೋಡ್ತೇವೆ. ಇವತ್ತು ಜಗತ್ತಿರೋದೇ ಹಾಗೆ. ಆದರೆ ಮಮಾತ್ಮ ಭೂತಭಾವನಃ, ನನ್ನ ದೇಹದಲ್ಲಿ ಎಲ್ಲವನ್ನೂ ನಾನು ಧರಿಸಿದ್ದೇನೆ. ದೇವರಿಗೂ ದೇವರ ದೇಹಕ್ಕೂ ಭೇದ ಇಲ್ಲಾದ್ದರಿಂದ ತಾನೇ ಧರಿಸಿದ್ದೇನೆ ಅಂತ ಅರ್ಥ. ಮತ್ಸ್ಥತ್ವೇಪಿ ಯಥಾ ಪೃಥಿವ್ಯಾಂ ಸ್ಪೃಷ್ಟ್ವಾ ಸ್ಥಿತಾನಿ ನ ಯಥಾ ತಥಾ ಮಯಿ ಇತ್ಯಾಹ ನ ಚೇತಿ ನ ದೃಶ್ಯಚಕ್ಷುಷಾ ಚಾಸೌ ನ ಸ್ಪೃಶ್ಯ ಸ್ಪರ್ಶನೇನ ಚ ಇತಿ ಮೋಕ್ಷಧರ್ಮೇ ಸಂಜ್ಞಾಸಂಜ್ಞ ಇತಿ ಮಮಾತ್ಮ ದೇಹ ಇತಿ ಭೂತಭಾವನಃ ಮಹಾವಿಭೂತೆ ಮಹಾತ್ಮ್ಯ ಶರೀರ ಇತಿ ಮೋಕ್ಷಧರ್ಮೇ. ಇದೆಲ್ಲ ಆಗಿದೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಅಂದರೆ ನಿನ್ನೊಳಗೆ ಎಲ್ಲ ಇದೆ, ನಿನ್ನೊಳಗೆ ಯಾರೂ ಇಲ್ಲ ಅಂತ ಹೇಳ್ತೀಯಲ್ಲ, ಅದಕ್ಕೆ ದೃಷ್ಟಾಂತ ಬೇಕು ಅಂದರೆ ದೇವರೆಲ್ಲ ದೃಷ್ಟಾಂತ ಇಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ. ಏನು ದೃಷ್ಟಾಂತ? ಯಥಾ ಆಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಯಥಾ ಆಕಾಶಸ್ಥಿತಃ ವಾಯು ಸರ್ವತ್ರಗಃ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಆಕಾಶಸ್ಥಿತಃ ವಾಯು, ಆಕಾಶ ವಾಯು, ಆಕಾಶ ಮಹಾಲಕ್ಷ್ಮಿ, ವಾಯುದೇವರು ವಾಯುದೇವರು. ಆಕಾಶದಲ್ಲಿ ನೆಲೆಸಿರ್ತಕ್ಕಂಥ ವಾಯುದೇವರು ಹೇಗಿದ್ದಾರೆ? ಸರ್ವತ್ರಗಃ ಸ್ವಾಮಿನ್ ಸರ್ವಾಂತರಾತ್ಮ, ಎಲ್ಲ ಕಡೆ ಇದ್ದಾರೆ. ಮಹಾನ್ ಮಹತ್ವದ ವಿಮಾನಾಧಿಪತಿಗಳಾಗಿಯೂ ಇದ್ದಾರೆ. ತಥಾ ಆ ರೀತಿ ಹಾಗೋ ನಿರ್ಲಿಪ್ತರಾಗಿದ್ದಾರಲ್ಲ ಹಾಗೆ. ಆಕಾಶವನ್ನು ಅವಲಂಬಿಸಿರ್ತ ವಾಯುದೇವರು ಹೇಗೋ ಉಳಿದೆಲ್ಲ ಪ್ರಾಣಿಗಳು ನನ್ನನ್ನು ಹಾಗೆ ಆಶ್ರಯಿಸಿವೆ. ದೊಡ್ಡ ನಿತ್ಯ ಸದಾ ಅಂತ ಅರ್ಥ. ಸದಾ ಕಾಲವೂ ಕೂಡ ಎಲ್ಲ ಕಡೆಯೂ ಕೂಡ ಇರತಕ್ಕಂಥ ವಾಯುದೇವರು ನಿತ್ಯದಲ್ಲೂ ಆಕಾಶವನ್ನು ಆಶ್ರಯಿಸಿರೋ ಹಾಗೆ ಎಲ್ಲ ಭೂತಗಳು ನನ್ನನ್ನು ಆಶ್ರಯಿಸಿವೆ. ದೃಷ್ಟಾಂತ ಇದು. ವಾಯುದೇವರು ನನ್ನನ್ನು ಆಕಾಶವನ್ನು ಆಶ್ರಯಿಸಿದ್ದಾರೆ ಹೇಗೋ. ಆಕಾಶ ಶಬ್ದಕ್ಕೆ ಎರಡು ಅರ್ಥ. ನಾರಾಯಣ ಅಂತ ಒಂದು ಅರ್ಥ, ಆಕಾಶ ಸ್ಥಲಿಂಗ ಅಂತ ದೇವರು ಅಂತ ಒಂದು ಅರ್ಥ. ಈಗ ನನ್ನನ್ನು ಆಶ್ರಯಿಸಿದ್ದಾರೆ, ಅದೇ ರೀತಿ ಉಳಿದವರೆಲ್ಲ ಆಶ್ರಯಿಸಿದ್ದಾರೆ. ತಥಾ ಸರ್ವಾಣಿ ಭೂತಾನಿ ಎಲ್ಲ ಬಿಟ್ಟು ವಾಯುದೇವರು ದೃಷ್ಟಾಂತ ಯಾತಕ್ಕೆ ಕೊಡ್ತಾನೆ ಅಂದರೆ ಜೀವೋತ್ತಮ ಅಂತ ಹೇಳೋದಕ್ಕೆ. ನೆಕ್ಸ್ಟ್ ಬೆಸ್ಟ್ ಅವರೇ ಆದ್ದರಿಂದಾಗಿಯೇ ಅವ್ರ ಬಗ್ಗೆ ಹೇಳಿದರು. ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ, ಎಲ್ಲ ಪ್ರಾಣಿಗಳು ನನ್ನನ್ನು ಅವಲಂಬಿಸಿವೆ. ಇತಿ ಉಪಧಾರೆ, ಚೆನ್ನಾಗಿ ಅರ್ಥ ಮಾಡ್ಕೊ ಅಂತ ಹೇಳಿದರು. ಇದೆಯಾ ತಾತ್ಪರ್ಯ? ಮತ್ಸ್ಥಾನಿ ನಚ ಮತ್ಸ್ಥಾನಿ ಇತ್ಯಸ್ಯ ದೃಷ್ಟಾಂತಮಾಹ ಯಥಾ ಆಕಾಶಸ್ಥಿತಃ ಇತಿ. ಬಾಹ್ಯಾಕಾಶಸ್ಥಿತೋಪಿ ವಾಯು ಸ್ಪರ್ಶಾದಿ ಆಪ್ನೋತಿ. ಬಾಹ್ಯಾಕಾಶಸ್ಥಿತವಾದ ವಾಯು ಸ್ಪರ್ಶಾದಿ ಒಳಗಾಗುತ್ತೆ. ಅದು ಮುಖ್ಯ ವಾಯುದೇವರು ಒಳಗಾಗೋದಿಲ್ಲ. ಅದರಿಂದಾಗಿಯೇ ಇದು ವಾಯುದೇವರು ಅಂದರೆ ಆ ವಾಯುದೇವರು ಬಾಹ್ಯ ಸ್ಪರ್ಶ ಹೊಂದತಕ್ಕಂಥ ವಾಯುದೇವರು ಅಂತ ಅರ್ಥ ಅಲ್ಲ. ಏನ ಎಲ್ಲಿದೆ? ನಹಿ ಆಕಾಶ, ನಹಿ ಆಕಾಶ, ನಹ್ಯಾಕ ಬಿಡಿಸಿದ್ರೆ ಏನಾಯ್ತದು? ಆಕಾಶಸ್ಥಿತ ಇತಿ. ಈ ಮುಖ್ಯ ವಾಯುದೇವರು ಹೇಗೆ ಹೊಂದೋದಿಲ್ಲ, ಬುಡಿದ ವಾಯುದೇವರು ಹೊಂದ್ತಾರೆ. ಅದು ದೃಷ್ಟಾಂತ ಅಲ್ಲ ಅಂತ ಅರ್ಥ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಕೌಂತೇಯ ಅರ್ಜುನ, ಸರ್ವಭೂತಾನಿ ಹೇಳ್ತಾರೆ ಮಾಮಿಕಾಂ ಪ್ರಕೃತಿಂ ಯಾಂತಿ, ನನ್ನ ಅಧೀನವಾದ ಪ್ರಕೃತಿಯನ್ನು ಅವಲಂಬಿಸಿ ಇವೆ. ಎಲ್ಲ ಪ್ರಾಣಿಗಳು ಕೂಡ ಒಳಗಿನಿಂದ ಪ್ರಕೃತಿ ಇದ್ದರೆ ಮಹಾಲಕ್ಷ್ಮಿ,
ಹೊರಗಿನ ಪ್ರಕೃತಿ ಜಡ ಪ್ರಕೃತಿ. ಎಲ್ಲ ಜಡಭೂತಗಳು ಕೂಡ ಮೂಲತಃ ಮೂಲ ಜಡ ಪ್ರಕೃತಿಯನ್ನು ಆಶ್ರಯಿಸಿವೆ. ಎಲ್ಲ ಚೇತನ ಪ್ರಕೃತಿಗಳೆಲ್ಲ ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ಆಶ್ರಯಿಸಿವೆ. ಭೂತ ಶಬ್ದಕ್ಕೆ ಎರಡು ಅರ್ಥನೂ ಇದೆ. ಜಡಭೂತಗಳು ಅಂತೂ ಅರ್ಥ, ಬ್ರಹ್ಮಾದಿ ದೇವತೆಗಳು ಅಂತೂ ಅರ್ಥ. ಚೇತನಕ್ಕೆ ಚೇತನ ಆಶ್ರಯ, ಜಡಕ್ಕೆ ಜಡ ಆಶ್ರಯ. ಮತ್ಸ್ಥಾನಿ ಕಲ್ಪಕ್ಷಯೇ ಪುನಃಸ್ಥಾನಿ ಕಲ್ಪಾದೌ ಸೃಜಾಮ್ಯಹಂ. ಎಲ್ಲ ಭೂತಗಳು ಕೊನೆಗೆ, ಕಲ್ಪದ ಕೊನೆಗೆ ಆ ರೀತಿ ಮೂಲ ಪ್ರಕೃತಿ ಸೇರಿಬಿಡುತ್ತೆ. ಮತ್ತೆ ಕಲ್ಪಾದೌ ವಿಸೃಜಾಮ್ಯಹಂ, ಕಲ್ಪದ ಪ್ರಾರಂಭದಲ್ಲಿ ಮತ್ತೆ ಸೃಷ್ಟಿ ಮಾಡ್ತಾ ಇದ್ದೇನೆ. ಈ ರೀತಿ ಹೇಳ್ತಾ ಸೃಷ್ಟಿ ಪ್ರೊಸೆಸ್ ಹೇಳ್ತಾ ಇದ್ದ. ಎಲ್ಲರಿಗೂ ಗೊತ್ತಿರೋ ಅಂಶ ಅದು. ಏನಾದರೂ ರೀಸೈಕಲಿಂಗ್, ಇದಾಗೋದು ಮತ್ತೆ ವಾಪಸ್ ಬರೋದು, ಇದಾಗೋದು ಮತ್ತೆ ಬರೋದು. ಈ ದೇವತೆಗಳು ಬ್ಯಾಚ್ ಮತ್ತೆ ಚೇಂಜ್ ಆಗಿಬಿಡುತ್ತೆ, ಹೊಸವರು ಬರ್ತಾರೆ. ಇದು ಮಾತ್ರ ಜಡ ಏನಾಗುತ್ತೆ, ಅದು ವಿಕಾರ ಮತ್ತೆ ವಾಪಸ್ ಬರೋದು. ಪ್ರಕೃತಿ ಮಾಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಚ ಪುನಃ ಪುನಃ. ನೀನು ಯಾರನ್ನು ಆಶ್ರಯಿಸಿ ಸೃಷ್ಟಿ ಮಾಡ್ತೀಯ ಅಂದರೆ ಸ್ವಾಂ ಪ್ರಕೃತಿ ಅವಷ್ಟಭ್ಯ. ಈ ಮಾತು ಬಂದಿದೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಮೀಕ್ಷರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ಅದೇ ಪದ ಇಟ್ಟಿದ್ದ. ನಾನು ಯಾರೂ ಆಶ್ರಯಿಸಿಲ್ಲ. ನನ್ನ ಪ್ರಕೃತಿ ಅಂದರೆ ನನ್ನ ಸ್ವಭಾವನೇ ಹಾಗೆ. ನನ್ನನ್ನು ನಾನೇ ಆಶ್ರಯಿಸಿದ್ದೇನೆ, ಅದು ಸ್ವತಂತ್ರ. ತನ್ನನ್ನು ತಾನೇ ಆಶ್ರಯಿಸಿದರೆ ಸ್ವತಂತ್ರ, ಇನ್ನೊಬ್ಬರನ್ನ ಆಶ್ರಯಿಸಿದರೆ ಅಸ್ವತಂತ್ರ. ಅವರು ಸ್ವತಂತ್ರ, ಅವರು ಇನ್ನೊಬ್ಬರನ್ನ ಅವ್ರು ಮತ್ತೆ ಅಸ್ವತಂತ್ರ, ಅವರು ಸ್ವತಂತ್ರ. ಈ ರೀತಿ ಹೋಗ್ತಾ ಹೋಗ್ತಾ ಎಲ್ಲಿ ಎಂಡಾಗುತ್ತದೋ ದೇವರಲ್ಲಿ ಎಂಡಾಗುತ್ತೆ. ಹಾಂ, ಹಿಂದೆ ಬಂತಲ್ಲ ಆಗಲೇ ಭೂತಭಾವನ, ಭೂತಗಳಿಗೆ ಭಾವವನ್ನು ತಂದುಕೊಡೋರು ಬಂತಾಯ್ತು. ಇದಾಗಲೇ ನಿನ್ನೇನು ಹೇಳಿತ್ತು ಅದನ್ನು, ಭೂತಭಾವನ ವಿಷ್ಣು ಸಹಸ್ರನಾಮದ ಪದ. ಭೂತಗ್ರಾಮ ವಿತಂ ಕೃಷ್ಣಂ ಅವಶಂ ಪ್ರಕೃತಿರ್ವಶ. ಇಡೀ ಭೂತಗ್ರಾಮ ಜಡ ಮತ್ತು ಚೇತನ ಎಲ್ಲವೂ ಕೂಡ ಅವಶ್ಯಂ ಭಗವದಧೀನ. ನನ್ನ ಯಾಕೆ ಭಗವದಧೀನ ಅಂತ ಯಾಕೆ ಹೇಳಬೇಕು ಅಂದರೆ, ನನ್ನ ಅಧೀನವಾದ ಪ್ರಕೃತಿಗೆ ಅಧೀನ ಅಂದಮೇಲೆ ಇವ್ರು ಪ್ರಕೃತಿಗೆ ಅಧೀನ, ಪ್ರಕೃತಿ ನನಗಧೀನ, ನನಗಧೀನ ಆಯ್ತಲ್ಲ. ಈಗ ಆ ದೃಷ್ಟಿಯಿಂದ ಕೆಲಸತ್ತೆ ಡೀಲಿಂಕ್ ಆಗೋದಿಲ್ಲ, ಅದು ಅಧಿಕಾರ ಜಾಸ್ತಿ ಆಗಿಬಿಡುತ್ತೆ. ಕೆಲವೇನಾಗ್ತಾರೆ, ನಿಮಗೆ ಸಂಬಂಧ ಬಿಡಿ, ಅವರಿಗೆ ಮಾತ್ರ ಅಂತ ಹೇಳಾಗಿಲ್ಲ. ಅವ್ರಿಗೆ ಅಧೀನ ಆದ್ದರಿಂದ ಒಬ್ಬ ಆಫೀಸರ್ ಮಾತಾಡ್ತಾ ಕೂತಿರ್ತಾರೆ, ದೊಡ್ಡ ಆಫೀಸರ್ ಅವ್ರು ಹೇಳ್ತಾರೆ, ಇವರು ಹೇಳ್ತಾನೆ. ಅವರಿಗೆ ನಮಗೇನು ಸಂಬಂಧ ಅಂತ ಕೂಡಾಗಿಲ್ಲ, ಗೊತ್ತಾಯ್ತಾ? ಇನ್ನೂ ಮೊದಲೇ ಹೇಳಬೇಕು, ಯಾಕೆಂದರೆ ಅವರೇ ಹೇಳ್ತಾರೆ ಅಂದರೆ ನಾನು ಹೇಳಲೇಬೇಕು ಅಂತೇಳಿ. ಪ್ರಕೃತಿರ್ವಶಾತ್ ಜ್ಞಾನ ಪ್ರದರ್ಶನಾರ್ಥಂ ಪ್ರಳಯಾದಿ ಪ್ರಪಂಚೇತಿ ಸರ್ವಭೂತಾನಿ ಇತ್ಯಾದಿ. ಜ್ಞಾನ ಪ್ರದರ್ಶನಾರ್ಥಂ ಪ್ರಳಯಾದಿ ಪ್ರಪಂಚೇತಿ. ಜ್ಞಾನ ಅಂದರೆ ಏನು? ದೇವರು ಮಾಡ್ತಕ್ಕಂಥ ಸೃಷ್ಟಿಯಾದಿ ವೈಭವ ತಿಳ್ಕೊಳ್ಳೋದೇ ಜ್ಞಾನ. ಅದಕ್ಕೋಸ್ಕರ ಅದನ್ನು ವಿವರಣೆ ಮಾಡ್ತಾ ಇದ್ದಾನೆ. ಸರ್ವಭೂತಾನಿ ಇತ್ಯಾದಿನ ಪ್ರಕೃತಿ ಲೋಕದಲ್ಲಿ ಕಾಣ್ತಾ ಇದೆ. ನಮ್ಮಗೆ ಇಲ್ಲಿ ಕೆಲಸ ಮಾಡ್ತಾನೆ, ದೊಡ್ಡ ಬಿಲ್ಡಿಂಗ್ ತೋರಿಸಿದ್ರು, ಓ ಇಲ್ಲಿ ಕೆಲಸ ಮಾಡ್ತಾನೆ, ಭಾರಿ ಗ್ರೇಟ್. ಇದು ಮುಖ್ಯಸ್ಥನಾಗಿದ್ದಾನೆ, ಓ ಇದು ಭಾರಿ ದೊಡ್ಡವನಾಗಿಬಿಡ್ತಾನೆ, ಗೊತ್ತಾಯ್ತಾ? ಇದು ಜಗತ್ತು ಎಷ್ಟು ದೊಡ್ಡದು ಗೊತ್ತಾಗಿಬಿಟ್ರೆ ಜಗನ್ನಾಥ ಎಷ್ಟು ದೊಡ್ಡವನಾಗ. ಎಷ್ಟ್ಲಿ ಅತಲ ವಿತಲ ಸುತಲ ತಲಾತಳ ರಸಾತಳ ಮಹಾತಳ ಪಾತಾಳ ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ. ಇದಿಷ್ಟಕ್ಕೂ ಪರಮಾತ್ಮ ಅಧಿಪತಿ ಅಂತ ಹೇಳಿದರೆ ಅಬ್ಬಾ ಎಷ್ಟು ಗ್ರೇಟ್ ಅಂತ ಅನಿಸೋದಿಲ್ಲ. ಅದು ಮಹಾತ್ಮ ಜ್ಞಾನ ಅಂದರೆ ಅದು. ಅದಕ್ಕೆ ಪ್ರಕೃತಿ ಎಷ್ಟು ದೊಡ್ಡದು ನಮ್ಗೆ ಅರ್ಥ ಆಗಿ. ಪ್ರಕೃತಿ ಮತ್ತೆ ಪ್ರಕೃತಿ ಯಾತಕ್ಕೆ ಹೇಳ್ತಾರೆ ಅಂದರೆ, ಪ್ರಕೃತಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಪ್ರಕೃತಿ ಸೈನ್ಸ್ ಪ್ರಕೃತಿನ ಭಾರಿ ಒಪ್ಪುತ್ತೆ, ಚೇತನ ಒಪ್ಪೋದಿಲ್ಲ. ಅದು ಪ್ರಕೃತಿನ ನೇಚರ್ ಅಂತ ಹೇಳ್ತಾನೆ ಇರ್ತದೆ. ಆದರೆ ಅದೇ ದೇವ್ರಿಗೆ ವಶ ಅಂತ ಹೇಳಿದ್ವಿ. ನೇಚರ್ ದೇವ್ರಿಗೆ ವಶ ಅಂತ ಹೇಳೋದಕ್ಕೆ ದೂರ ಒಂದೇ ಕಾರಣ ಸಾಕು, ಏನು? ಜಡ. ಅದು ಜಡಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ. ಅದರಿಂದಾಗಿಯೇ ಪ್ರಕೃತಿಗೊಬ್ಬ ಸ್ವಾಮಿ ಇರಲೇಬೇಕು. ಅಂದಮೇಲೆ ಅವನು ದೊಡ್ಡವನಾಗಿರಲೇಬೇಕು ನ್ಯಾಚುರಲಿ. ಪ್ರಕೃತಿರ್ವಶಾತ್ ಪ್ರಕೃತ್ಯವಷ್ಟಂಭಸ್ತು ಯಥಾ ಕಶ್ಚಿತ್ ಸಮರ್ಥೋಪಿ ಪಾದೇನ ಗಂತುಂ ಲೀಲೆಯ ದಂಡಂ ಅವಷ್ಟಭ್ಯ ಗಚ್ಚತಿ. ಒಂದು ಪ್ರಶ್ನೆ ಬಂತು, ಅಂತೂ ಪ್ರಕೃತಿ ಬಗ್ಗೆ ಇಷ್ಟೆಲ್ಲ ಹೇಳ್ತೀಯಲ್ಲ, ಈಗ ಪ್ರಕೃತಿಯ ಸಹಾಯ ಬೇಕಿದೆ ಅಂತ ಕಾಣುತ್ತೆ ಅಂತೇಳಿ. ದೇವರಿಗೂ ಏನು ಬೇಕಾಗಿದೆ ಅಂತಾಯಿತು? ಪ್ರಕೃತಿ ಮೂಲಕ ಮಾಡ್ತೇನೆ ಅಂತ ಹೇಳಿದರೆ, ಪ್ರಕೃತಿ ಭಾಳ ಜೋರಾಗಿದ್ದಾರೆ, ಒಬ್ಬರು ಬಿಟ್ಟು ನಿಂತು ಹೋಗುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಪ್ರಕೃತಿ ಉಲ್ಲೇಖ ಮಾಡ್ತಿರೋದು ಯಾತಕ್ಕೋಸ್ಕರ ಅಂತ ಕೇಳಿದರೆ, ಈ ಪ್ರಕೃತಿ ಅವಷ್ಟಂಭಸ್ತು ಕಶ್ಚಿತ್ ಸಮರ್ಥ ಅಪಿ ಪಾದೇನ ಗಂತು ಲೀಲೆಯ ದಂಡಂ ಅವಷ್ಟಭ್ಯ ಗಚ್ಚತಿ. ಭಾರಿ ಸಮರ್ಥ, ಆರಾಮ ಓಡಾಡ್ಕೊಂಡಿದ್ದಾನೆ. ಆದರೆ ಯಾರೋ ದಂಡ ಕೊಟ್ಟು ಎಡ್ಕೊತ ಹೋದ. ಇದೇನಿದು ದಂಡ ಅವಲಂಬಿಸಿಲ್ಲ ಅವನೀಗ. ಏನು ಮಾಡಿದ್ದಾನೆ? ದಂಡನೇ ಆಟ ಆಡ್ತಿದ್ದಾನೆ. ಆದರೆ ವಯಸ್ಸಾದ ಮುಳುಕ ಹಿಡ್ಕೊಂಡಿದ್ದಾನೆ, ಅವಲಂಬನೆ ಇದೆ. ದೇವರು ದಂಡ ಹಿಡಿದಿರೋದು ಆಟದ ದಂಡ ಹಿಡಿದಾಗೆ ಹೊರತು ವಯಸ್ಸಾದವನು ದಂಡ ಹಿಡಿದಾಗಲ್ಲ. ವಯಸ್ಸಾದವನು ಡಿಪೆಂಡೆನ್ಸ್ ಇದೆ, ಇವನು ಡಿಪೆಂಡೆನ್ಸ್ ಒಂದೇ ದಂಡನೇ. ಆ ಬದುಕ ಹಿಡಿಯೋದಕ್ಕೂ ಹುಡುಗ ಎಷ್ಟು ವ್ಯತ್ಯಾಸ ಇದೆ ಈಗ. ಸೊ ದೇವರು ಪ್ರಕೃತ್ಯಾದಿಗಳನ್ನು ಎಲ್ಲದಕ್ಕೂ ಉಪಯೋಗಿಸೋದು ಯಾತಕ್ಕೋಸ್ಕರ? ಅವರಿಗೆ ಅವಕಾಶ ಕೊಡಲಿಕ್ಕೆ ಹೊರತು ಏನಲ್ಲ, ಅವಲಂಬನೆ ಅಲ್ಲ. ಸರಿಯಾಗಿ ಯೋಚನೆ ಮಾಡಬೇಕು.
ಅವಲಂಬನೆ ಇದ್ದಾಗ ಅದು ಅವಲಂಬನೆ ಎರಡು ವಿಧ. ಫಾರ್ ಟೈಮ್ ಬೀಯಿಂಗ್ ಅವಲಂಬನೆ ಬೇರೆ, ಫಾರ್ ಎವರ್ ಅವಲಂಬನೆ ಬೇರೆ. ಉದಾಹರಣೆಗೆ ಅಗ್ನಿ ಇದೆ, ಗಾಡಿಯನ್ನು ಅವಲಂಬಿಸಿದೆ. ಯಾವ ಕಾಲಕ್ಕೂ ವಾಯು ಇಲ್ಲದೆ ಗಾಡಿ ಬರಲಿಕ್ಕೆ ಬೆಂಕಿ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಯಾವ ಕಾಲಕ್ಕೂ ಬರೋದಿಲ್ಲ. ಅದು ಉಪಜೀವ್ಯ. ಅದು ಉಪಜೀವ್ಯ ಅಂದ್ರೇನೋ ಅದಿಲ್ಲದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಹಾಗಲ್ಲ, ಅವತ್ತಿನ ಮಟ್ಟಿಗೆ ಇರ್ಬೋದು, ಆಮೇಲೆ ಏನು ಗುಡ್ ಬೈ ಟಾಟಾ ಮಾಡಿಬಿಡು, ಆ ಥರ ಇಲ್ಲ. ನಾವು ದೇವ್ರ ಬಗ್ಗೆ ಹೇಗಿದ್ದೇವೆ ಈಗ, ಉಪಜೀವ್ಯವಾಗಿ ಭಗವಂತ ಇರೋದ್ರಿಂದ ತೊರೆದು ಜೀವಿಸಬಹುದು ಹೆರಿಡಿನ ಚಲನಗಳು. ಅಗ್ನಿ ಹೇಗೆ ವಾಯುವನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲವೋ, ನಾವು ಹಾಗೆ ವಾಯುದೇವ್ರನ್ನ ಬಿಟ್ಟಿರೋಕ್ಕೂ ಸಾಧ್ಯ ಇಲ್ಲ, ವಾಯುದೇವರು ದೇವ್ರನ್ನ ಬಿಟ್ಟಿರೋಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಇದು ದೇವರ ಮಹಿಮೆ. ಸರ್ವಭೂತ ಗುಣೈರ್ಯುಕ್ತಂ ನೈವ. ಇದೆಲ್ಲ ಯಾವುದು ಅಧಿಕರಣ ಗೊತ್ತಾ? ಇದರೊಳಗೆ ಬ್ರಹ್ಮಸೂತ್ರದಲ್ಲಿ ತದನನ್ಯತ್ವಾಧಿಕರಣ ಗೊತ್ತಾಯ್ತಾ? ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂತೇಳಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಪರಮಾತ್ಮ ಪ್ರಕೃತ್ಯಾದಿಗಳಿಗೆ ಅವಕಾಶ ಕೊಡೋದು ಅವರ ಸಾಧನೆಗೋಸ್ಕರ ಹೊರತು ತನಗೆ ಅವರ ಅಗತ್ಯ ಇದೆ ಅಂತ ಅಲ್ಲ. ಗೊತ್ತಾಯ್ತು? ಅಗತ್ಯ ಇದೆ ಅಂತಲ್ಲ. ಎಷ್ಟೋ ಸತ್ಯ ಕೆಲವು ಫ್ಯಾಕ್ಟ್ರಿ ಮುಚ್ಚಬೇಕು ಅನಿಸುತ್ತೆ, ಅವನಿಗೆ ಆಗ್ತಾಯಿಲ್ಲ, ಮುಚ್ಚೋದಿಲ್ಲ. ಯಾಕೆ ಎಷ್ಟೋ ಜನ ಪಾಪ ಪ್ರಾಬ್ಲಮ್ ಆಗ್ತಾವೆ ಅವರಿಗೆಲ್ಲ ಕೂಡ. ತಾನೇ ನೆಸಿಟಿ ಇಲ್ಲ, ಆದರೆ ಅವರಿಗೋಸ್ಕರ ಕಂಟಿನ್ಯೂ ಮಾಡ್ತಾರೆ ಎಷ್ಟೋ ಸಲ. ಇದು ದೊಡ್ಡತನ. ಕೆಲವು ಏನಲ್ವ ಅವ್ರ ಸಾಯಿಲ್ ನನಗೇನಂತ ಮುಗಿಸ್ತಾರೆ, ಅವರು ಇರ್ತಾರೆ, ಅದು ಬೇರೆ. ಆದರೆ ಉಳಿದವರಿಗೋಸ್ಕರ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾಡೋ ಗುಣ ಇದೆಯಲ್ಲ, ಅದು ದೇವರಿಗೆ ಯಾವರಿಂದಲೂ ಯಾವ ಕಾಲಕ್ಕೂ ಏನೇನೂ ಆಗಬೇಕಾಗಿಲ್ಲ. ಮಕ್ಕಳಿಗೆ ಒಂದು ಕಾಲಕ್ಕೆ ತಂದೆ ತಾಯಿ ಬೇಕು, ಆಮೇಲೆ ಅವರೇ ಬೇಡ, ಅದು ಈಗ ಬೇಕು, ಆಗ ಬೇಡ ಈಗ ಆಗಲ್ಲ. ಯಾವ ಕಾಲ ಅದು ನಮಗೆ ತೋರಿಸುತ್ತೆ. ಈಗ ಅದು ಇವರೇ ತಂದೆ ತಾಯಿಗಳಾಗಿ ದೊಡ್ಡವರಾಗಿದ್ದರೆ ಯಾವಾಗಲೂ ಬೇಕಾಗ್ತಿದ್ರೆ ಅಲ್ಲ. ಅಂದಮೇಲೆ ಇವ್ರು ನಿಮಿತ್ತ ಮಾತ್ರ ಅಂತ, ನಿಮಿತ್ತ ಮಾತ್ರ ಹೊರತು ಬೇರೆ ಅಲ್ಲ. ಎರಡನೇ ಅಧ್ಯಾಯ ಮೂರನೇ ಪಾದ ಅಲ್ಲ ಅದು. ಎಷ್ಟನೇ ಪಾದ? ಒಂದನೇ ಪಾದದಲ್ಲೇ ಬರುತ್ತೆ. ಎರಡನೇ ಅಧ್ಯಾಯದ ಒಂದನೇ ಪಾದದಲ್ಲೇ ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ. ಅನನ್ಯತ್ವಂ ಅಂದ್ರೇನು? ಅನ್ಯರ ಅಪಲಂಬನೆ ಇಲ್ಲದೇ ಇರುವುದು ಪರಮಾತ್ಮ. ಯಾಕೆಂದರೆ ವೇದದಲ್ಲಿ ಹೇಳಿದೆ, ಆರಂಭಣ ಶಬ್ದಾದಿಭ್ಯ ಕಿಂಸಿದಾದಿ ಆಭರಣ ಆರಂಭಣಂ. ದೇವರಿಗೆ ಏನಿತ್ತು ನೋಡಿ, ಆಗ ಏನಿಲ್ಲ, ಸ್ವಂತ ಸೃಷ್ಟಿ ಮಾಡ್ತಾನೆ. ಉಳಿದವ್ರು ಹಾಗಲ್ಲ, ದೇವರ ಅವಲಂಬನೆಯಿಂದ ಮಾತ್ರ ಮಾಡ್ತಾರೆ, ಮಾಡಕ್ಕೆ ಬರೋದಿಲ್ಲ. ಸರ್ವಭೂತ ಗುಣೈರ್ಯುಕ್ತಂ ನೈವಂ ತಂ ಜ್ಞಾತುಮರ್ಹಸಿ ಇತಿ ಮೋಕ್ಷಧರ್ಮೇ. ಸರ್ವಭೂತ ಗುಣೈರ್ಯುಕ್ತಂ ನೈವ ದೈವಂ ತ್ವಂ ಜ್ಞಾತುಮರ್ಹಸಿ. ಪರಮಾತ್ಮ ಎಂಥವನು ಅಂದರೆ ಸರ್ವಭೂತ ಗುಣೈ. ಒಂದೊಂದು ವ್ಯಕ್ತಿ ಒಂದೊಂದು ಶಕ್ತಿ ಇದೆ. ಈಗ ದೇವರಿಗೆ ಏನಾಗಿದೆ, ಈಗ ಎಲ್ಲ ಶಕ್ತಿನೂ ಒಟ್ಟಿಗೆ ಇದೆ. ಇದು ದೇವರ ಹಿರಿಮೆ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಶಕ್ತಿ ಇದ್ದರೆ ಅದು ಲಿಮಿಟೇಷನ್ ಆಯಿತು. ಎಲ್ಲ ಶಕ್ತಿ ಒಬ್ಬರಲ್ಲೇ ಇದ್ದು ಇವರನ್ನು ಅವಲಂಬಿಸ್ತಾ ಹೋದಾಗ ಅದು ಗ್ರೇಟ್ ಆಯಿತು. ಸಿಂಪಲ್ ಎಕ್ಸಾಂಪಲ್, ಮಿನಿಸ್ಟ್ರಿ ಇದೆ. ಈಗ ಒಬ್ಬ ಮಿನಿಸ್ಟರ್ ಒಂದು ಪೋರ್ಟ್ಫೋಲಿಯೋನೇ ಮಾಡ್ಕೊಂಡಿದ್ದಾನೆ. ಚೀಫ್ ಮಿನಿಸ್ಟರ್ ಎಲ್ಲ ಇದೆ. ಈಗ ಕೊಟ್ಟು ಮಾತ್ರಕ್ಕೆ ಹೋಗ್ತಾ ಇಲ್ಲ ಅದು. ಅವ್ನು ಕೊಟ್ಟು ಇವ್ನು ಕ್ಯಾನ್ಸಲ್ ಮಾಡೋದು ಚೀಫ್ ಮಿನಿಸ್ಟರ್. ಅವ್ನು ಬೇಡ ಅಂದರೆ ನೀವು ಗ್ರ್ಯಾಂಟ್ ಮಾಡ್ಬೋದು. ಆಮೇಲೆ ಯಾಕೆ ಮಾಡಿದ್ದು ಕೆಳಗಿಲ್ಲ ಅಂದರೆ ಅವ್ರಿಗೆ ಕೊಟ್ಟಿದ್ದರೂ ಕೂಡ ತನ್ನ ಆಧಿಪತ್ಯ ಕಳ್ಕೊಂಡಿಲ್ಲ. ಇದು ದೇವರು ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರನ್ನು ಕೊಟ್ಟು ಕೈ ಪಾಪ ಇಬ್ಬರು ರುದ್ರದೇವರಿದ್ದಾರೆ, ಬಸ್ ವರ ಕೊಟ್ಟರು. ಆಮೇಲೆ ಅವ್ರು ಒಳ್ಳೆ ಬರ್ತಾ ಏನು ಮಾಡೋಕ್ಕಾಗ್ತಾಯಿಲ್ಲ. ಹಗೆಗಡಿಗೆ ವರ ಬೀಬರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ ಕನಕದಾಸರು ಬರೀತಾರೆ. ಇಬ್ಬರು ವರ ಕೊಡ್ತಾರೆ, ಕೊಟ್ಟವರು ವಾಪಸ್ ಸ್ವಲ್ಪ ವಿಚಾರ ಮಾಡ್ಕೊಳ್ಳೋಕೆ ಬರ್ತಾಯಿಲ್ಲ. ಅವರು ಕೊಟ್ಟಾಗಿಬಿಟ್ಟಿದೆ ಈಗ. ಆದರೆ ಅದೇ ದೇವರಿಂದ ಪ್ರಸಂಗ ಬರಲೇ ಇಲ್ಲ. ಗೊತ್ತಾಯ್ತಾ? ಇದನ್ನು ಅರ್ಥ ಮಾಡಿಕೊಂಡ್ರೆ ಡಿಪೆಂಡೆನ್ಸ್ ಬಂತು. ತಾವು ಕೊಟ್ಟವರೆಗೆ ತಾವೇ ಸಿಕ್ಕಾಕ್ಕೊಂಡ್ಬಿಟ್ಟು. ಆದರೆ ಇದು ಅವ್ರಿಗೆ ದೇವರಿಗೆ ಹಾಗಿಲ್ಲ. ಅದರಿಂದಾಗಿಯೇ ಸಮಸ್ಯೆ ಯಾವ ಕಾಲಕ್ಕೂ ಬರೋದಿಲ್ಲ. ವಿದಿತ್ವಾ ಸಪ್ತ ಸೂಕ್ಷ್ಮಾಣಿ ಷಡಂಗಂಚ ಮಹೇಶ್ವರಂ ಪ್ರಧಾನ ವಿನಿಯೋಗಸ್ಥ ಪರಂ ಬ್ರಹ್ಮಾಧಿಗಚ್ಚತಿ ಇತಿ. ವಿದಿತ್ವಾ ಸಪ್ತ ಸೂಕ್ಷ್ಮಾಣಿ, ಸಪ್ತ ಸೂಕ್ಷ್ಮಗಳು. ಅವರು ತುಂಬ ಕಡೆ ಹೇಳಿದ್ದಾರೆ ಅವನ್ನೆಲ್ಲ. ಷಡಂಗಂ 6 ಅಂಗಗಳು, ಪರಮಾತ್ಮ 6 ಅಂಗಗಳು, ಐಶ್ವರ್ಯಾದಿ 6 ಗುಣ, ಷಡ್ಗುಣಗಳು ಅವೆಲ್ಲ ಪರಮಾತ್ಮ ಹೊಂದಿದ್ದಾನೆ. ಪ್ರಧಾನ ವಿನಿಯೋಗಸ್ಥ, ಪ್ರಧಾನದಲ್ಲಿ ಪರಮಾತ್ಮ ವಿನಿಯೋಗವನ್ನು ಮಾಡಿದ್ದಾನೆ ಅಷ್ಟೇ ಹೊರತು ಅವಲಂಬನೆ ಬೇರೆ, ವಿನಿಯೋಗ ಬೇರೆ. ಪರಂಬ್ರಹ್ಮ ಅಧಿಗಚ್ಚತಿ ಇತಿ ಚ, ಪರಂಬ್ರಹ್ಮ ಅಧಿಗಚ್ಚತಿ ಇತಿ ಚ. ಇದು ತಿಳ್ಕೊಂಡವನು ಮಾತ್ರ ದೇವರ ಹತ್ರ ಹೋಗ್ತಾನೆ, ತಿಳ್ಕೊಳ್ಳೋಕೆ ಆಗೋದಿಲ್ಲ. ಸಾಂಖ್ಯರು ಏನು ಮಾಡಿಬಿಟ್ರು ಅಂತ ಕೇಳಿದರೆ ಉತ್ತರ ಕೊಡೋಕ್ಕೆ ಬರಲಿಲ್ಲ ಅವರಿಗೆ. ಪ್ರಕೃತಿಯ ವೈಭವ ಸಾಕಷ್ಟು ನೋಡಿಬಿಟ್ರು. ಆಮೇಲೆ ದೇವ್ರ ಮಹಿಮೆನೂ ಕೇಳಿದರು. ಅವ್ರಿಗೆ ಏನಂತ ಕನ್ಫ್ಯೂಷನ್ ಬಂತು. ಕೊನೆಗೆ ಏನು ಮಾಡಿಬಿಟ್ರು, 2 ಇಂಡಿಪೆಂಡೆಂಟ್ ಅಂತ ಹೇಳಿಬಿಟ್ರು. 2 ಇಂಡಿಪೆಂಡೆಂಟ್ ಹೇಗಾಗುತ್ತೆ? ಎಷ್ಟೆಷ್ಟೇ ಗಲಾಟೆ ಮಾಡಿದ್ರು ಇಬ್ಬರು ಚೀಫ್ ಮಿನಿಸ್ಟರ್ ಇದ್ದು ನೋಡಿಲ್ಲ. ಇಬ್ಬರು ಪ್ರೈಮ್ ಮಿನಿಸ್ಟರ್ ಇರೋದೇ ಡೆಪ್ಯೂಟಿ ಮಾಡ್ತಾರೆ ಹೊರತು ಮೇನ್ ಮಾಡೋಕ್ಕಾಗಲ್ಲ. ಗಲಾಟೆ ಬಂದಾಗ ಅವ್ರು ಆ ಮತ್ತೆ ಹೇಳಿದ್ರೆ ಅಲ್ಲೇ ಹೊರಟೋಯ್ತು. 2 ಸ್ವತಂತ್ರ ಅಂತ ಕರೆದು ಬಿಡ್ತಾರೆ. ಇಬ್ಬರು ಮ್ಯೂಚುವಲ್ ಡಿಪೆಂಡೆನ್ಸ್ ಬಂತು. 2 ಸ್ವತಂತ್ರ, ಇಬ್ಬರು ಮ್ಯೂಚುವಲ್ ಡಿಪೆಂಡೆನ್ಸ್ ಬಂತು. ಅಲ್ಲಿ ಕಥೆ ಮುಗೀತು. ಅಂದರೆ ಅವ್ರಿಗೆ ಉತ್ತರ ಕೊಡೋದು ಎಲ್ಲೋ ಹುಡುಕ್ಲಕ್ಕೆ ಹೋಗಿ ಏನೋ ಮಾಡ್ಕೊಂಡು ಮಾಡಬಾರ್ದು. ಹಾಗೆ ಅವ್ರು ಇವರೇನು ಮಾಡಿದರು, ಮಾಯಾವಾದಿಗಳು ಪ್ರಕೃತಿ ಒಪ್ಪಲೇ ಇಲ್ಲ. ಅವರು ಜಡ ಪದಾರ್ಥ ಎಲ್ಲ ಸುಳ್ಳು ಅಂತ ಹೇಳಿ ತಪ್ಪದು. ಸುಳ್ಳು ಅಂತ ಹೇಳಿದ್ರೆ ಅತಿರೇಕ.
ಸುಳ್ಳನ್ನು ನಿವಾನ ಮಾಡ್ತಾ ಇರೋದು ದೊಡ್ಡ ಸ್ಥಿತಿ ಅಲ್ಲ. ಅವನು ಸುಳ್ಳು ಆಫೀಸ್ ಇಟ್ಕೊಂಡಿದ್ದಾರೆ ಅಂತ ಕೇಳಿದರೆ ಅದೇನು ಅರ್ಥ ಅದಕ್ಕೆ? ಆಫೀಸ್ ಇಲ್ಲ ಅಂತ. ಸುಳ್ಳು ಜಗನ್ನಾಥ ಅವ್ರ ಪ್ರಕಾರ ಸುಳ್ಳು ಜಗನ್ನಾಥ ಅಂತ ಆಯಿತು. ಜಗನ್ನಾಥ ಸುಳ್ಳು ಉತ್ತರ ಆಯಿತು. ಸುಳ್ಳು ಜಗನ್ನಾಥ ಹೀಗೋ ಜಗನ್ನಾಥ ಸುಳ್ಳು ಉತ್ತರ ಆಯಿತು. ಏನೂ ಮಹಿಮೆ ಇಲ್ಲ. ಒಂದು ಗ್ರೇಟ್ ಆಗ್ತಾನೆ. ಈಗ ಮಿಥ್ಯಾ ಕ್ವಾಲಿಫಿಕೇಷನಿಂದ ಗ್ರೇಟ್ ಆಗ್ತಾನೆ. ಮಿಥ್ಯಾ ಗುಣ ಅಂತ ಜಗತ್ ಸೃಷ್ಟಿಯಾದಿ ಕರ್ತೃತ್ವ ಜಗತ್ತಿದ್ದು ಸತ್ಯವಾಗಿದ್ದರೆ ಮಾತ್ರ ಮಹತ್ವ ಬರೋದು. ಇವತ್ತು ಇಂದ್ರಜಾಲ ಮಹೇಂದ್ರಜಾಲ ಯಾರು ಕೂಡ ಏನು ಮಾಡ್ತಾರೆ? ಅವ್ನಿಗೆ ಹೆಲ್ಪ್ ಮಾಡ್ತಾರೆ, ದುಡ್ಡು ಕೊಟ್ಟು ಹೊರತು ಅವನು ನನಗೂ ಸ್ವಲ್ಪ ದುಡ್ಡು ಮಾಡಿಕೊಡಿ ಅಂತ ಕೇಳೋದಿಲ್ಲ. ಯಾಕೆ? ಅವನಿಗೆ ಗೊತ್ತು ಅದು ಕಪಟ ಭ್ರಮೆ ಅಷ್ಟೇ. ಭ್ರಮೆ ಅಧಿಕಾರ ಅಂತ ಕರೆಯೋದಿಲ್ಲ. ಇದನ್ನು ಹೇಳಿದ್ರು ಜನ ಕೇಳ್ಕೊತೇನೆ ಬಂದರು, ಇದು ಕೇಳ್ಕೊತೇನೆ ಹೋಗ್ತಿದ್ದಾರೆ. ಹಾಗೆ ನ ಕುತ್ರಚಿತ್ ಶಕ್ತಿರಣಂತ ರೂಪ ನಿಹನ್ಯತೆ ತಸ್ಯ ಮಹೇಶ್ವರಸ್ಯ ತಥಾಪಿ ಮಾಯಾ ಮಧಿರುಹ್ಯ ದೇವಃ ಪ್ರವರ್ತತೆ ಸೃಷ್ಟಿ ವಿಲಾಪನೇಶು ಇತಿ ಋಗ್ವೇದಖಿಲೇಶು. ನ ಕುತ್ರಚಿತ್ ಶಕ್ತಿರನಂತ ರೂಪ ವಿಹನ್ಯತೆ ತಸ್ಯ ಮಹೇಶ್ವರಸ್ಯ. ದ್ವಾದಶ ಸ್ತೋತ್ರ ಸೇರಿಸ್ಕೋಬೇಕಿಲ್ಲ. ದೇವರ ಶಕ್ತಿ ಎಂಥದ್ದು ಏನಂತಿದೆ? ಪರಶಕ್ತಿರ ಅನಂತ ಗುಣ ಪರಮಃ. ಪರಶಕ್ತಿ ಅನಂತ ಗುಣ. ಪರಶಕ್ತಿ ಅಂದರೆ ಇದು ಅರ್ಥ ಇದೆ. ಉಳಿದವರು ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದಕ್ಕೆ ಇತಿಮಿತಿಗಳಿವೆ. ದೇವರ ಶಕ್ತಿ ಏನಲ್ಲ. ಅದಕ್ಕೆ ನಾ ಕುತ್ರಚಿತ್ ಶಕ್ತಿರ ಅನಂತ ರೂಪ ವಿಹನ್ಯತೆ ತಸ್ಯ ಮಹೇಶ್ವರಸ್ಯ. ಅದೆಲ್ಲ ಶಕ್ತಿ ನಿಂತು ಹೋಯ್ತಾರೆ. ತಥಾಪಿ ಮಾಯಾ ಮಧಿರುಹ್ಯ ದೇವ. ಆದರೂ ಕೂಡ ಮಾಯಾ ಪ್ರಕೃತಿಗೆ ಅವಕಾಶವನ್ನು ಕೊಡ್ತಾರೆ. ಇದು ದೊಡ್ಡ ಸ್ಥಿಕೆ. ಇದು ಆಚಾರ್ಯನೇ ತಗೊಳ್ಳಿ. ಅವರೇ ಟೀಕಾನು ಬರೆದು ಹಾಕಿದ್ದಾರೆ. ನ್ಯಾಯಸುದ ಅವರೇ ಬರೆದು ಮುಗಿದೋಗ್ತಾರೆ. ಅವರು ಅನುಗ್ರಹ ಬರಿತೇನಿದ್ರು 1000 ಸತ್ತು ಹೇಳಿದ್ದಾರೆ ಟೀಕಾರ. ಅವರೇ ಬರೆದ್ರೆ ಮುಗಿ ಹೋಗ್ತಿದ್ರು. ಟಿಪ್ಪಣಿ ರಾಯರಿಗೆ ಅವರೇ ಬರೆದ್ರು ಮುಗಿ ಹೋಗ್ತಿತ್ತು. ಹರಿದಾಸ್ ಅವರು ಹಾಡು ಬರೋದು ಎಲ್ಲ ಏನು ಕೆಲಸನೇ ಇಲ್ಲ ಯಾರಿಗೂ ಕೂಡ. ಇಷ್ಟು ಜನಕ್ಕೆ ಏನು ಸಿಗ್ತಿದೆ? ಸಾಧನೆ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಅವರೆಲ್ಲ ಏನು ಮಾಡಿದರು? ಅವ್ರ ಕೈಲಾಗಲಿಲ್ಲ ಅಂತ ಬರಿತೀವಿ ಅಂತ ಹೇಳಲಿಲ್ಲ ಯಾರು ಕೂಡ. ಏನಂತ ಹೇಳಿದರು ಅವರು? ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ಈ ಚಾನ್ಸ್ ನಮಗೆ ಕೊಟ್ಟಿದ್ದಾರೆ, ದೊಡ್ಡ ಯೋಗ ನಮಗೆ ಅಂತ ತಿಳ್ಕೊಂಡು ಅವರು ನಿಂತು ಬರೆಸ್ತಾ ಇದ್ದಾರೆ. ಮತ್ತು ಇಷ್ಟು ಅವ್ರ ಮೇಲೆ ತೋರಿಸಿದ್ರಿಂದ ಅದು ಅನುಗ್ರಹ ಅಂತ. ದೊಡ್ಡವರು ಏನೇ ನಮಗೆ ಹೇಳಿದ್ರು ಕೂಡ ಅನುಗ್ರಹನೇ ಹೊರತು ಏನಲ್ಲ. ನಿಮ್ಮ ಮನೆ ಭಿಕ್ಷೆಗೆ ಬಂದರು, ಇಲ್ಲಿ ಪಾಪ ವ್ಯವಸ್ಥೆ ಇಲ್ಲವೇ ಇವತ್ತಾಗಿದ್ದರೆ ಒಂದು ಇದೆಯಾ, ಆಯಿತು ಬಂದು ಹೋಗಿ ಏನು ಮಾಡೋಕ್ಕಾಗತ್ತೆ ಪಾಪ. ಇದಲ್ಲ ಖುಷಿ ಇವರಿಗೆ. ಅವ್ರು ಕರೆಯಕ್ಕೆ 1000 ಜನ ತಯಾರಿರ್ತಾರೆ. ಆದರೆ ಇವರು ನಮ್ಮ ಮನೆಗೆ ಒಪ್ಕೊಂಡು ಹೋದರೆ ನಮ್ಮ ಪುಣ್ಯ ಅಂತ ತಿಳ್ಕೊಬೇಕೇ ಹೊರತು ಅಂತೂ ಗತಿ ಇಲ್ದಾಗ ಆಯ್ತಾ ನಿಮಗೆ ಅಂತ ಅನ್ನೋದಿಲ್ಲ. ಪುಣ್ಯಕ ಪದ್ಧತಿ ಬಂದಿಲ್ಲ. ಎಂದು ಬರುತ್ತೋ ಜಗತ್ತು ಹಾಳಾಗೋಗುತ್ತೆ ಅಂತ ಅನ್ಯಾಯ. ದೊಡ್ಡವ್ರದ್ದು ಏನೇ ಮಾಡಿದ್ರು ಅನುಗ್ರಹ ಅಂತ ಕರಿಬೇಕೇ ಹೊರತು ಬರಬೇಕಾ? ನಾನು ಎಲ್ಲೂ ಹೋಗಿಲ್ಲ, ನಿಮ್ಮ ಮನೆಗೂ ಬರೋಲ್ಲ. ಏನು ಹೇಳ್ತೀರಾಗ? ನಾನು ಎಲ್ಲೂ ಯಾರೋ ಕರೆದಿಲ್ಲ, ನಿಮ್ಮ ಮನೆಗೂ ಬರೋದಿಲ್ಲ. ಏನು ಮಾಡೋಂಗಿಲ್ಲ ಇವನಿಗೆ. ಯಾಗೂ ಫ್ರೀ ಇದ್ದೀರಿ ಬನ್ನಿ ಅಂತ ಕರೆಯಾಗಿಲ್ಲ. ಫ್ರೀ ಇದ್ದು ಮಾತ್ರ ಬರಬೇಕು ಅಂತಲೂ ಇಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಅನುಗ್ರಹನೇ ಅಲ್ಟಿಮೇಟ್ಲಿ ಎಲ್ಲಿ ಆಗುತ್ತೆ? ಅನುಗ್ರಹ. ಇವು ಯುದ್ಧವ್ರು ಏನೇ ಮಾಡಿದ್ರು ವಾತ್ಸಲ್ಯ ಸಣ್ಣವ್ರ ಮೇಲೆ. ಇವ್ರು ಏನೇ ಮಾಡಿದ್ರು ಅನುಗ್ರಹ. ಆ ರೀತಿ ತಿಳ್ಕೊಂಡ್ರೆ ಮಾತ್ರ ಅದು ಸಾಧನೆ. ಇಲ್ಲದೆ ಹೋದರೆ ತಪ್ಪ. ಲೋಕದಲ್ಲೂ ತಪ್ಪು, ಶಾಸ್ತ್ರದಲ್ಲೂ ತಪ್ಪು. ಸರ್ಕಾರಕ್ಕೆ ಯಾರು ಹೆಲ್ಪ್ ಅಂತ ಪದ ಉಪಯೋಗಿಸೋದಿಲ್ಲ. ಗೌರ್ಮೆಂಟ್ ಸರ್ವಿಸ್ ಅಂತಾರೆ ಹೊರತು ಹೆಲ್ಪ್ ಅಂತ ಕರೆಯೋದಿಲ್ಲ. ಆ್ಯಕ್ಚುಲಿ ಹೆಲ್ಪೇ ಇದು ನಿಜವಾದ ಅರ್ಥದಲ್ಲಿ. ಆದರೂ ಅದು ಸರ್ಕಾರ ಶಬ್ದಕ್ಕೆ ಏನಿದೆ ಅದರ ಗೌರವ ಇದೆ, ಅದನ್ನು ಉಪಯೋಗಿಸ್ಬಾರ್ದು. ದೇವರಿಗೆ ಮಾತ್ರ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಏನಾಗಿದೆ? ಅದು ಸೇವೆ ಆಗೇ ಆಗಿದೆ. ತಥಾಪಿ ಮಾಯಾ ಮಧಿರುಹ್ಯ ದೇವ ಪ್ರವರ್ತತೆ ಸೃಷ್ಟಿ ವಿಲಾಪನೇಶು. ಸೃಷ್ಟಿ ಅಂದರೆ ಸೃಷ್ಟಿ, ವಿಲಾಪನ ಪ್ರಳಯ. ಎಲ್ಲದರಲ್ಲೂ ಅವನು ಮುಂದೆ ಮಾಡ್ತಾನೆ ಹೊರತು ತಾನು ಬಂದಿಲ್ಲ. ಇದು ಋಗ್ವೇದ ಖಿಲೇಶು. ಮೈ ಅನಂತ ಗುಣೇನಂತೆ ಗುಣತೋ ಅನಂತ ವಿಗ್ರಹೇ ಇತಿ ಭಾಗವತೆ. ಭಾಗವತಲ್ಲಿ ಮಾತು ಬರುತ್ತೆ. ಮೈ ಅನಂತ ಗುಣೇ ಅನಂತೆ. ನಾನು ಅನಂತ ಗುಣ ಇರೋ ನಾನು ದೇಹದಲ್ಲೂ ಅನಂತ ಗುಣ, ಪ್ರತಿ ಗುಣದಲ್ಲೂ ಅನಂತ ಗುಣ, ಇಷ್ಟೆಲ್ಲ ಇದೆ ಅಂತ ಹೇಳಿದೆ. ಅಥ ಕಸ್ಮಾದುಚ್ಯತೆ ಪರಂಬ್ರಹ್ಮ ಬೃಹತಿ ಬ್ರಹ್ಮಯತಿ ಚ ಇತಿ ಅಥರ್ವಣೆ. ದೇವರನ್ನು ಯಾತ ಪರಬ್ರಹ್ಮ ಅಂತ ಕರೀತಾರೆ ಅಂದರೆ ಬೃಹತಿ ಬ್ರಹ್ಮಯತಿ. ತಾನು ಪರಿಪೂರ್ಣನಾಗಿದ್ದಾನೆ, ಉಳಿದವರಿಗೆ ಯಥಾಯೋಗ್ಯ ಪೂರ್ಣತೆಯನ್ನು ಕೊಡ್ತಾನೆ. ಗೊತ್ತಾಯ್ತಾ? ಒಬ್ಬ ನೀರು ಸೇರ್ತಾ ಇದ್ದಾನೆ, ಒಬ್ಬನು ಕೊಡ ಅರ್ಧ ಬಂತು ಎಳ್ಕೊಬಿಟ್ಟ, ಇನ್ನು ಫುಲ್ ಎಡ್ದ. ಅಂದರೆ ತಾನು ಪೂರ್ಣ, ಅದನ್ನು ತುಂಬಿಸಿದ ಪೂರ್ತಿಯಾಗಿ. ತುಂಬಿಸಿದ ಶಕ್ತಿ ಅವನಿಗಿದೆ. ಅರ್ಧಕ್ಕೆ ಬೇಕಾದ್ರೂ ಮಾಡಬಹುದು, ತುಂಬಿಸ್ತಾರೆ. ದೇವರು ಎರಡೂ ಆಗಿದ್ದಾರೆ, ಪೂರ್ಣನಾಗಿದ್ದಾನೆ. ಉಳಿದ ಆದರೆ ಕೊಡ ಎಷ್ಟು ತುಂಬಿಸೋದು? ಅದರ ಸೈಜಿಗೆ ಅಷ್ಟೇ ಹೊರತು ಏನಿಲ್ಲ. ಚಿಕ್ಕವರಿಗೆ ತಬ್ಬಿಗೆ ಕೊಡ್ತಾರೆ, ದೊಡ್ಡವರಿಗೆ ಚಿಕ್ಕ ಕೊಡ ಕೊಡ್ತಾರೆ, ಇನ್ನೂ ದೊಡ್ಡ ಕೊಡ ತಗೋತಾರೆ. ಈ ಗಾಣದ ಕೊಡ ಅಂತ ಇರುತ್ತೆ, ಅದು ಹಾಲು ತೊಗೋತಾರಲ್ಲ, ಚಿಕ್ಕ ಮಾಡ್ತಾರೆ, ದೊಡ್ಡದು ಬ್ರಿಸೇಡ್ ಎತ್ಕೊಂಡೋಗಿ ಸುರಿತಾರೆ. ಯಾಕೆ ಸ್ವಲ್ಪ ರೇಟಾಗಿ ಹೋಗುತ್ತೆ, ಹಾಲು ಕೆಟ್ಟೋಗುತ್ತೆ ಅಷ್ಟೊತ್ತಿಗೆ. ಈ ರೀತಿ ಒಂದೊಂದೇ ತಬ್ಬಿ ತೊಗೊಂಡು ಹಾಕ್ತಾ ಕೂತ್ಕೊಂಡ್ರೆ ಅಷ್ಟೊತ್ತಿಗೆ ಹಾಲೆಲ್ಲ ಒಡೆದೋಗ್ಬಿಡೋದು, ಅದು ಹುಡಿ ಬಂದುಬಿಡುತ್ತೆ. ಅದು ಬೆಲ್ಲ ಮಾಡೋಕ್ಕೆ ಬರೋದೇ ಇಲ್ಲ. ಅನಂತ ವಿಗ್ರಹ ಅಂದ್ರೇನು? ಅನಂತ ದೇಹ. ವಿಗ್ರಹ ಅಂದರೆ ದೇಹ. ಅನಂತ ರೂಪ ಪರಮಾತ್ಮನಿಗೆ, ಅದಕ್ಕೆ ಅನಂತ ವಿಗ್ರಹ ಅಂತ ಕರೀತಾರೆ.
ಅನಂತ ವಿಗ್ರಹೇ ಅಥ ಕಸ್ಮಾದುಚ್ಯತೆ ಪರಂ ಬ್ರಹ್ಮ ಬೃಹತಿ ಬ್ರಹ್ಮ ಇತಿ ಚ ಇತಿ ಆಥರ್ವಣೆ. ಅದಕ್ಕೆ ರಾಮದೇವರೇ ರಮತಿ ಅನ್ಯ ಸ್ವಯಂ ರಮತೆ ಅನ್ಯಾನ್ ರಮಯತಿ ಚ. ಅದಕ್ಕೆ ಅದು ಇದೇ ಅರ್ಥನೇ, ಪ್ರತಿಯೊಂದು ಪದನೂ ಹಾಗೆ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಇತಿ ಚ. ಪರಮಾತ್ಮನ ಶಕ್ತಿ ದೊಡ್ಡ ಭಾರಿ ಶ್ರೇಷ್ಠ. ಅದು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯವಾದಷ್ಟು ವೈವಿಧ್ಯ ಹೊಂದಿದೆ. ಹೇಗೂ ಮಾಡಬಲ್ಲ, ಹೀಗೆ ಹಾಗೆ ಹೇಗೆ ಬೇಕಾದ್ರೂ ಮಾಡಬಲ್ಲ ದೇವರು. ಇದು ದೇವರ ಮಹಿಮೆ. ವಿಷ್ಣೋರ್ನಕಂ ವೀರ್ಯಾಣಿ ಪ್ರಾಬೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ. ವೇದ ಹೇಳ್ತಾ ಇದೆ, ವೀರ್ಯ ಅಂದರೆ ಸಾಮರ್ಥ್ಯ. ದೇವರ ಸಾಮರ್ಥ್ಯ ಏನಂತ ವರ್ಣನೆ ಮಾಡೋದು? ಯಾಕೆ ಯಾವನು ಪಾರ್ಥಿವಾನಿ ರಜಾಂಸಿ ವಿಮಮೆ, ಭೂಮಿಯ ಮಣ್ಣಿನ ಕಣಕಣಗಳನ್ನು ಎಣಿಸಬಲ್ಲ ಅವನು ಕೂಡ ಇವತ್ತು ಒಂದು ತುತ್ತು ತಿಂತಾರೆ. ಎಷ್ಟು ಎಣಿಸಿ ಯಾರು ತಿಂತಾರ? ಎಣಿಸಿ ಬಡಿಸ್ತಾರ? ಬಡಿಸಿದ್ರೆ ಏನಾಗುತ್ತೆ? ಎಣಿಸೋದಾಗುತ್ತೆ, ಒಂದು ಊಟನೂ ಆಗಲ್ಲ, ಬಡಿಸೋದಾಗ ಯಾವ ತಡಿ ಎಣಿಸ್ತಾ ಕೂತೀರಿ ಅಂಥೇಳಿ ರಾಚಿ ಪಾಲ್ಡೆ ಎಣಿಸ್ತಾ ಕೂತ್ಕೊಂಡ್ಬಿಟ್ರೆ 1 2 ಅಂತೇಳಿ, ಗೊತ್ತಾಯ್ತಾ? ಹಾಗಿಲ್ಲ. ನಮಗೆ ಎಣಿಸ್ತಾ ತಿಂತಾಯಿದ್ದೀವಿ. ತಾತ್ಪರ್ಯ ಗೊತ್ತಾ? ನಾವು ಎಷ್ಟು ಹೊಡ್ತಿದ್ದೀವಿ ನಮಗೆ ಗೊತ್ತಿಲ್ಲ. ಎಷ್ಟು ತಿಂತೀವಿ ಗೊತ್ತಿಲ್ಲ ಅಂದರೆ ನಾವು ಅಜ್ಞಾನ ಆಗಲಿಲ್ಲ. ಈಗ ಕರ್ತೃತ್ವಕ್ಕೆ ಏನು ಗೊತ್ತಾ ಡೆಫಿನೇಷನ್ನು? ಅಲ್ಲಿ ಪೂರ್ತಿ ಜ್ಞಾನ ಇದ್ದರೆ ಮಾತ್ರ ಕರ್ತ ಅವನು, ಗೊತ್ತಾಯ್ತಾ? ಪೂರ್ತಿ ತಿಳುವಳಿಕೆ ಅವನಿಲ್ಲ ಅಂದರೆ ಮಾಡಿಲ್ಲ ಅಂತ ಅರ್ಥ, ಕರ್ತೃ ಅಲ್ಲ ಅವನು. ಜಗತ್ತು ನಮಗೆ ಅರ್ಥನೇ ಆಗಿಲ್ಲ ಅಂದಮೇಲೆ ನಾವು ಕರ್ತೃ ಆಗೋ ಚಾನ್ಸೇ ಇಲ್ಲ. ಗೊತ್ತು, ನಮ್ಮ ಮಕ್ಕಳು ಅಧೀನದಲ್ಲಿಲ್ಲ ಅಂದರೆ ನಮ್ಮ ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ. ಇದ್ದಿದ್ರೆ ಏನು ಮಾಡ್ತಿದ್ದ? ಒಳ್ಳೆ ಮಗನ್ನೇ ಪಡೀತಿದ್ದ, ಮಾತು ಕೇಳೋನೇ ಆಗ್ತಿತ್ತು, ಯಾವಾಗಲೂ ಡಿಪೆಂಡೆನ್ಸೇ ಅದೇನಿಲ್ಲ. ಯಾಕೆ? ಸ್ವಾತಂತ್ರ್ಯ ಇಲ್ಲ ಅವನಿಗೆ. ಪಡೀಲಕ್ಕೂ ಸ್ವಾತಂತ್ರ್ಯ ಇಲ್ಲ, ಗುಣಗಳನ್ನು ಕೊಡೋ ಸ್ವಾತಂತ್ರ್ಯನೂ ಇಲ್ಲ. ದೇವರಿಗಿದೆ ಹಾಗೆ. ಆದರೆ ಸ್ವತಂತ್ರ ಅಂತ ದೇವ್ರು ಹೇಗೆ ಬೇಕಾದ್ರೂ ಮಾಡ್ತಾನೆ. ಇವೆಲ್ಲ ಕಂಪೇರ್ ಮಾಡ್ಕೋಬೇಕು. ಎಲ್ಲ ಅಸಾಮರ್ಥ್ಯ ಬರುತ್ತೋ ದೇವರಿಗೆ ಅಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ದೋಷ ದೂರತ್ವ ಅಂತಾಗ. ನಮ್ಮಲ್ಲಿ ದೋಷ ಇದೆ, ಈಗ ದೇವರಲ್ಲಿ ಇದಿಲ್ಲ ಅಂದರೆ ದೋಷ ಇಲ್ಲ ಅಂತ ಆಯ್ತಲ್ಲ. ಅದೇನಾಯ್ತು ಈಗ? ದುಃಖಾನುಭವ ಯಾವುದಕ್ಕೆ ಹೆಲ್ಪ್ ಆಯ್ತು? ಈಗ ದೇವ್ರ ಉಪಾಸನೆಗೆ ಹೋಗಿ ಅದನ್ನೇ ಹೇಳ್ತಾರೆ. ರೋಗಾನುಭವವೆಲ್ಲ ಉಗ್ರ ತಪವು, ವಿಜಯದಾಸರ ಮಾತು. ಸಾಧನೆಗೆ ಬಗೆಗಾಣೆ ನೆನ್ನಬಹುದೇ ಅಂದರೆ ರೋಗನ ಅನುಭವಿಸ್ತಾ ಇದ್ದಾನೆ. ಇನ್ನೇನು ಅಡವಿಗೆ ಹೋಗಿ ತಪಸ್ಸತ್ತು ಮಾಡಲಿಲ್ಲ ಅವನು, ಏಕಾದಶಿ ಉಪವಾಸನೂ ಮಾಡಿಲ್ಲ, ಏನೇನೂ ಮಾಡಿಲ್ಲ. ಕೊನೆಗೆ ತಿಳುವಳಿಕೆ ಬಂತು, ಆಗ ಉಪವಾಸ ಶುರುವಾಗಿ ಶಕ್ತಿನೂ ಇಲ್ಲ, ಏನೂ ಮಾಡೋಕ್ಕೆ ಬರ್ತಾಯಿಲ್ಲ. ರೋಗ ಅನುಭವಿಸ್ತೀಯಲ್ಲಪ್ಪ, ಇದೇ ತಪಸ್ಸು. ನಮಗೇನು ಇದು ಹೇಗೆ ತಪಸ್ಸಾಗುತ್ತೆ? ರೋಗ ಅನುಭವ ಎಲ್ಲರೂ ಹಾಗೆ ಕರೋನಾ ಎಲ್ಲ ತಪಸ್ವಿಗಳು ಸತ್ತವರೆಲ್ಲ ಏನಿರಿ ವಾಸಾದರೂ ತಪಸ್ವಿಗಳು, ಸತ್ತವರು ತಪಸ್ವಿಗಳಾಗ್ತಾರೆ ಅಲ್ಲ. ಯಾಕೆ? ಇದು ಅನುಸಂಧಾನ ಮಾಡಿಕೊಂಡ್ರೆ ನೋಡಿದ ನಾನು ಲಿಮಿಟೆಡ್, ನನ್ನ ರೋಗ ಇದೆ ಈಗ, ಇದು ದೇವರಿಗಿಲ್ಲ, ಅದು ತಪಸ್ಸಾಯ್ತು. ಅದು ಎಲ್ಲಿ ಎಂಡಾಯ್ತು? ಅದು ದೇವರಲ್ಲಿ ಎಂಡಾಯ್ತು. ನನಗಿರೋ ದುಃಖ ದೇವರಿಗಿಲ್ಲ ಅಂತೇಳಿದ್ದ ಅವನು ಗ್ರೇಟ್, ಭಕ್ತಿ ಕಾರಣ ನೋಡಿ ಇದು. ಆಮೇಲೆ ಸಂಪತ್ತು ಬಂತು, ದೇವರು ಮರೆತು ಬಿಡ್ತಾರೆ. ಈ ಸಂಪತ್ತು ದೇವರ ಸಂಪತ್ತು ಯಾವ ಲೆಕ್ಕ ಇದು? ಒಂದು ಇದೇನಲ್ಲ ಇದು. ನಾವು ಕೊಡಬೇಕಾದ್ರೆ ದೇವರಿಗೆ ತಿರ್ಕೊಂಡೋಗಂತೂ ಕೊಡಾಗಿಲ್ಲ. ಏನು ಆತ ಶಕ್ತಿ ಬಂದು ಏನು ಕೊಡ್ದಾಗತ್ತೆ? ಸಮುದ್ರಕ್ಕೂ ಒಂದು ಹನಿ ನೀರು ಹಾಕಿದ್ರೆ ಹೇಗೆ? ಸಮುದ್ರಕ್ಕೂ ಒಂದು ಹನಿ ನೀರು ಹಾಕಿ ಸಮುದ್ರ ಡೆವಲಪ್ ಆಗಿದ್ದೆ ನನ್ನಿಂದ ಅಂತ ಹೇಳ್ಕೊಂಡ್ರೆ ಎಷ್ಟು ಹುಚ್ಚ ಅಂತ ಕರೀತಾರೆ. ಆಗ ನೈವೇದ್ಯದ ಕಾಲಕ್ಕೆ ಆ ಭಾವನೆ ಇರಬೇಕು. ನಿತ್ಯ ತೃಪ್ತ ನಿರಾಮಯ ಸರ್ವ ಕೊಟ್ಟಿದ್ದು ಅವನೇ ಈ ಮಧ್ಯೆ ತೇನ ತೆಕ್ತೇನ ಪುಂಜೀತ. ಅದು ಆಗ ನಿಜವಾದ ನೈವೇದ್ಯ ಆಗುತ್ತೆ. ಅದಕ್ಕೇನೆ ಸ್ವತಃ ತಾನು ಮಾಡಬೇಕಾದ ಕೆಲಸ. ತಾನು ಮಾಡಿದವರಿಗೆ ತಾನೇ ಬಡಿಸಾಗಿದ್ದ ಖುಷಿ ಇನ್ನೊಬ್ರಿಗೆ ಬಡಿಸಿದ್ರಲ್ಲ. ಇವತ್ತೆಲ್ಲ ಯಾರೋ ಬರ್ತಾರೆ, ಅವ್ರಿಗೆ ಏನು ಅರ್ಜೆಂಟ್ ಇರ್ತದೆ, ಏನೋ ಮಾಡ್ತಾರೆ, ಬಿಸಾಕಿ ಹೋಗಿಬಿಡ್ತಾರೆ. ಆ ಕಡೆ ಬಡಿಸೋದು ಹೋಗೋದಕ್ಕಿಂತ ಎಲ್ಲರೂ ಹಾಗಿಲ್ಲದೆ ಹೋದರೂ ಕೂಡ ಅವ್ರಿಗೆ ಆಧಾರ ಇಲ್ಲ. ಸಮಸ್ಯೆ ಏನಂದರೆ ದುಡ್ಡು ಕೊಟ್ಕೊಂಡು ಬಂದಿರ್ತಾರೋ, ಬೇಗ ಮುಗಿಸಿ ದುಡ್ಡು ಇಸ್ಕೊಂಡು ಹೋಗಿಬಿಡ್ಬೇಕಾಗಿ ಅಷ್ಟೇ. ಏನೋ ತಾವು ಎಲ್ಲ ಹೇಳಿದ ಪ್ರತಿಯೊಂದು ದುಃಖಾನುಭವ ಕೂಡ ಏನಾಗುತ್ತೆ? ತಪಸ್ಸಾಗುತ್ತೆ. ಸುಖಾನುಭವ ಅವನಿಗೆ ತಪಸ್ಸಾಗಲ್ಲ, ನಾನೇ ಸುಖ ಪಡ್ತೀನಿ ಅಂದ್ಕೊಬಿಡ್ತಾನೆ, ತಪಸ್ಸಾಗಲಿಲ್ಲ. ಆದರೆ ಅದು ತಪಸ್ಸಾಗುತ್ತೆ, ದೇವರು ಕೊಟ್ಟ. ಆದರೆ ದೇವರ ಶಕ್ತಿಯಿಂದ ನಮ್ಮದೇನೂ ಅಲ್ಲ ತಿಳ್ಕೊಂಡು ಅದು ತಪಸ್ಸಾಯಿತು. ಯಾಕಾದ್ರೆ ಎಕ್ಸಾಂಪಲ್ ಕೊಡಲಿಲ್ಲ ಅಂದರೆ ಗೊತ್ತಾಯ್ತಿಲ್ಲ. ಇದು ಅನುಭವಕ್ಕೆ ಬರುತ್ತೆ ಎಲ್ಲರಿಗೂ ತಕ್ಷಣ. ದುಃಖಾನುಭವ ಎಷ್ಟು ಕೆಟ್ಟದ್ದು ಅಂತ ಅನುಭವಕ್ಕೆ ಬರುತ್ತೆ, ಅದು ಅನುಭವ ಬರೋದಿಲ್ಲ. ಆದ್ದರಿಂದಾಗಿ ಇದು ಬಂದಾಗ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ಬರೋದು. ಹೇಗೆ ಇಲ್ಲಿ ಮಾಡ್ಕೊಳ್ತಾರೆ ಹಾಗೆ ಅಲ್ಲಿ ತಿಳ್ಕೊಳ್ಳಿ ಅಂತ. ಅದಕ್ಕೆ ಜ್ಞಾನಿಗಳೇನಂತಾರೆ? ಎಲ್ಲ ತಪಸ್ಸೆ, ಆದರೂ ಸಹ ಹೋದರೂ ತಪಸ್ಸೆ. ದೇವರ ಭಕ್ತಿಗೆ ಹೆಲ್ಪ್ ಆಗೋದಾದರೆ ಅದು ಹೇಳ್ತಾನೆ, ನರಕಕ್ಕೆ ಹಾಕಿಬಿಡೋದು ನನ್ನ. ಆದರೆ ಒಂದು ಕಂಡೀಷನ್, ನಿನ್ನ ಸ್ಮರಣೆ ಯಾವಾಗಲಿರ್ಬೇಕಷ್ಟೆ. ನಿನ್ನ ಸ್ಮರಣೆ ಯಾವಾಗಲಿರೋ ನರಕ ಓಕೆ, ಸ್ವರ್ಗಕ್ಕೆ ಹಾಕಬೇಡ. ನಿನ್ನ ವಿಸ್ಮರಣೆ ಬರೋ ಸ್ವರ್ಗಕ್ಕೆ ಹಾಕಬೇಡ ಅನ್ನೋದು ಭಾಗವತ ಹೇಳ್ತದೆ. ನಯತ್ರ ವೈಕುಂಠ ಕಥಾಸುಧಾಪಗಾಹ ವೈಕುಂಠಲೋ ಹೇಳ್ತಾರೆ, ವಿಕುಂಠಲೋಕೋಪಿ ನಯಾತಿ ಸೇವ್ಯತ. ನಾವು ವೈಕುಂಠಕ್ಕೆ ಹೋಗಿ ಅಲ್ಲೇನೋ ಭಗವಂತನ ಕಥೆ ಕೇಳೋ ಯೋಗ ಇಲ್ಲ ಅಂದರೆ ವೈಕುಂಠ ಬೇಕಾಗಿಲ್ಲ. ಅಷ್ಟರ ಇದೆ. ಸುರೇಶ ಲೋಕೋಪಿ ನಯಾತಿ ಸೇವ್ಯತ. ಸುರೇಶ ಲೋಕ ಅಂದರೆ ಸ್ವರ್ಗಲೋಕ. ವೈಕುಂಠದಲ್ಲಿ ಮಾತು ಯಾಕೆ ಬರೋದಿಲ್ಲ ಅಂದರೆ ಅಲ್ಲಿದ್ದರೇ ವೈಕುಂಠ ಆಗೋದು.
ಆಯ್ತಾಯ್ತಾ. ವೈಕುಂಠದಲ್ಲಿ ಭಗವತ್ ಕಥಾಸ್ಮರಣೆ ಇಲ್ಲದೋ ಪ್ರಸಂಗ ಬರೋದಿಲ್ಲ. ಯಾತಕ್ಕೆ ಅಂದರೆ ಬೇಸಿಕ್ ಅದಕ್ಕೆ ವಿಕುಂಠ, ಕುಂಠ ಇಲ್ಲದದ್ದು. ಕುಂಠ ಅಂದ್ರೇನು? ಲೋಪ. ಏನು ಲೋಪ? ನಮ್ಮ ನಮ್ಮ ಅನುಭವಕ್ಕೆ ಸುಖಾಕ ಅನುಭವ ಲೋಪ ಬರೋದಾದರೆ ಅದೇನಲ್ಲ ವೈಕುಂಠ. ಆದ್ದರಿಂದ ವೈಕುಂಠ ಲೋಕ ಸುರೇಶ ಲೋಕೋಪಿ ನಯಾತಿ ಸೇವ್ಯತ. ಸುರೇಶ ಇಂದ್ರದೇವರು, ಇಂದ್ರಲೋಕ ಕೂಡ ನಮಗೇನಲ್ಲ ಬೇಕಿಲ್ಲ. ಅದು ಇಂದ್ರಲೋಕ ನಮಗೆ ಇವತ್ತು ಆಗಿರೋದು ಹಾಗೆ ಎಲ್ಲೆಲ್ಲೋ ಹೋಗಿಬಿಡ್ತಾರೆ. ಅಲ್ಲಿ ಏನೇನೋ ಅವಕಾಶ ಇರೋದಿಲ್ಲ. ದೇವ್ರ ಹೆಸರು ಕೂಡ ಕೇಳೋಕ್ಕೆ ಸಾಧ್ಯ ಇಲ್ಲ. ಕುಡ್ಕೊಂಡು ಹೋಗ್ತಾರೆ. ಭಾಳ ಆಶ್ಚರ್ಯ. ಅದು ವಿ ಆರ್ ವೆರಿ ಹ್ಯಾಪಿ ಅಂತ ಹೇಳ್ತಾರೆ. ಏನು ಅರ್ಥ ಅದಕ್ಕೆ? ಹೇಗೆ ಹ್ಯಾಪಿಯಾಗಿರ್ತಾನೆ ಅವನೀಗ? ಇರ್ಲಿಕ್ಕೆ ಸಾಧ್ಯ ಇಲ್ಲ. ಭ್ರಮೆ ಅದು. ಅವ್ರ ಹ್ಯಾಪಿನೆಸ್ ಏನಂದರೆ ತಾವೇ ಕಲ್ಪಿಸ್ಕೊಂಡ ಭ್ರಮೆ ಅದು. ಈ ಕುಡಿದವರು ಆನಂದ ಬಿದ್ದುಬಿಟ್ಟಿರ್ತಾರೆ ಒಂದು ಕಡೆ. ನೋಡೋರಿಗೆ ಅಸಹ್ಯ. ಅವನ ಪ್ರಕಾರ ಭಾರಿ ಇದು. ಕೆಲವು ಹೀಗೆ ಹೇಳ್ಬೋದು, ಆಬ್ಜೆಕ್ಟಿವ್ ಅಂತ ಯಾಕೆ? ಸಬ್ಜೆಕ್ಟಿವ್ ಅಪ್ಪ. ಸುಖ ದುಃಖ ಸಬ್ಜೆಕ್ಟಿವ್. ಅವರ ದೃಷ್ಟಿಕೋನ ಹಾಗಿದೆ. ಲೆಟ್ ಹಿಮ್ ಬಿ ಹ್ಯಾಪಿ ಅಂತ ಯಾಕೆ ಹೇಳಬಾರ್ದು? ಯಾಕೆ? ನೋಡೋರಿಗೆ ಅಸಹ್ಯ ಕಾಣಿಸ್ತಿದೆ ಫಸ್ಟಿಗೆ. ಗೊತ್ತಾ? ಆಬ್ಜೆಕ್ಟಿವ್ ಆಗಿದ್ದು ಸಬ್ಜೆಕ್ಟಿವ್ ಆಗಿದ್ದರೆ ಸರಿ. ಅವನಿಗೂ ಆನಂದ, ನೋಡೋರಿಗೂ ಆನಂದ. ವೆರಿ ಗ್ರೇಟ್. ಅದು ಸರಿಯಾದ. ಅದು ಬಿಟ್ಟುಬಿಟ್ಟು ಅಸಹ್ಯ ಕಾಣ್ತಾ ಇದೆ, ಬಿದ್ದಿರೋದು ಅಲ್ಲಿ ಮೈಯೆಲ್ಲ ಹೊಲಸದ್ದೋಗಿದೆ, ಅದನ್ನು ಅವನು ಆನಂದ ಅಂತ ಕರೆದ ಲೆಟ್ ಹಿಮ್ ಅಂತ ಹೇಳಿದ್ರೆ ಕರೆಯಕ್ಕೆ ಬರೋದಿಲ್ಲ. ಯಾಕೆ? ಅವ್ರು ಹುಚ್ಚ ಅಂತ ಬಿಡ್ತಾರೆ ಅಷ್ಟೇ. ನಿಜವಾದ ಗಂಗಾನಲ್ಲಿ ಸ್ನಾನ ಮಾಡೋದು ಅದು ಆನಂದ ಅಂತ ಓಕೆ. ಯಾಕೆ? ಅದಕ್ಕೆ ಅರ್ಥ ಇದೆ. ಅದು ಸಬ್ಜೆಕ್ಟಿವ್. ಯಾವಾಗ ಸಬ್ಜೆಕ್ಟಿವ್ ಆಗೋದು ತಪ್ಪಲ್ಲ, ಅದು ಬರೀ ಸಬ್ಜೆಕ್ಟಿವ್ ಆದರೆ ತಪ್ಪು. ಆಬ್ಜೆಕ್ಟಿವ್ ಆಗಿ ತಪ್ಪಿದೆ. ಒಬ್ಬ ಹುಡುಗ ಬುದ್ಧಿವಂತ, ನಮ್ಮವನು ಸೇರಿಕೊಂಡ ತಪ್ಪಲ್ಲ ಅದು. ಯಾಕೆ? ನಮ್ಮವನು ಹೌದು, ಬುದ್ಧಿವಂತನೂ ಹೌದು. ಆದರೆ ದಡ್ಡನ್ನು ಕಾಳು ಇವತ್ತು ಕೊಲೆಗಡಕೆಲ್ಲ ನಮ್ಮವರು ಅಂತ ಹೇಳಿಬಿಟ್ರೆ ಏನಾಯ್ತು? ಅಲ್ಲಿಗೆ ನೀನು ಕೊಲೆಗಡಕೆ ಆಗಿಬಿಟ್ಟೆ. ಇದೆಲ್ಲ ಯೋಚನೆ ಮಾಡಿದರೆ ಎಲ್ಲಿ ಅಭಿಮಾನ ಇರಬೇಕು, ಎಲ್ಲಿ ಅಭಿಮಾನ ಇರಬಾರ್ದು ಒಂದನ್ನು ತೋರಿಸು. ಅದಕ್ಕೆ ಹೇಳ್ತಾರೆ ಇದೆಲ್ಲ ತಪಸ್ಸೇ ಆಗುತ್ತೆ. ಹಾಂ ಹಾಂ ಯಾರು? ಯಾವುದಕ್ಕೆ? ಅಲ್ಲ ಬೇರೆ ಕಡೆ ಬರೋದು ಇದು. ಅಲ್ಲಿ ಕುಂತಿ ಹೇಳಿದ್ದು ಇದನ್ನು. ನಮ್ಮ ವಿಪದ ಸಂತು ನಶ್ಯಶ್ವ ತತ್ರ ತತ್ರ ಜಗದ್ಗುರು. ಇವತ್ತೇ ಕೊಡ್ತೀರಿ ಯಾವಾಗಲೂ ನಮಗೆ. ನಿನ್ನಲ್ಲಿ ಬರ್ತಾನೆ ಇರ್ತದೆ ಅಂಥೇಳಿ. ಅದು ಆ ದೃಷ್ಟಿ. ನಮ್ಮ ವಿಪತ್ತು ಬಂದ ದೇವ್ರ ನೆನಪು ಯಾಕೆ ಬರುತ್ತೆ ಯೋಚನೆ ಮಾಡಿ. ಸಿಂಪಲ್ ರೀಸನ್ ಅದು. ಹಾಂ ಅಲ್ಲ ಅಂದರೆ ಅಸಹ್ಯ ಅಂತ ಏನರ್ಥ? ಈ ದುಃಖ ಅವನಿಗಿಲ್ಲ ಎಂಬ ಹೆಸರಿಂದಲೇ ಬರೋದು. ನಮಗೆ ಸಾಲ ಬೇಕಾದ ಶ್ರೀಮಂತ ಯಾಕೆ ನೆನಪಾಗ್ತಾನೆ? ಯಾಕೆ? ಅವ್ರು ದುಡ್ಡು ಬಡವ ನೆನಪಾಗೋದಿಲ್ಲ. ಅದಕ್ಕೆ ಅವ್ನು ಇವತ್ತು ಕೇಳೋಕ್ಕೆ ಬರ್ತಾರೆ, ಒಟ್ಟು ಕೊಳ್ಳೋಕ್ಕೆ ಬರೋದಿಲ್ಲ. ಅಂದರೆ ಯಾವ ಇರ್ತಾರೆ ರಿಲೇಟೆಡ್ ಗುಣ ನಿಮಗೆ ಜ್ಞಾಪಕ ಬರೋದು. ರಿಲೇಟೆಡ್ ಗುಣ. ರೋಗ ಬಂದ ತಕ್ಷಣ ಡಾಕ್ಟ್ರ್ ನೆನಪಾಗ್ತಾನೆ. ಗೊತ್ತಾಯ್ತಾ? ಅದು ದೇವ್ರ ಕಷ್ಟ ಬಂದ ನೆನಪಾಗೋರು. ಅವ್ರ ಕಷ್ಟ ಅವನಲ್ಲಿ ಇಲ್ಲ. ಆದ್ದರಿಂದ ನಮ್ಮ ಕಷ್ಟ ಪರಿಹಾರ ಮಾಡಲಿ ಅಂತೇಳಿ. ಈಗ ಬುಡಿದವ್ರ ನೆನಪು ಯಾಕೆ ಆಗಬಾರ್ದು ಹೇಳಿ ನೋಡೋಣ. ಅವರಿಗೆಲ್ಲ ಕಷ್ಟ ಇದ್ದೇ ಇದೆ. ಆದ್ದರಿಂದ ಅವ್ರು ಹೋದ್ರೆ ಸ್ವಾಮಿ ನಂದು ಅದೇ ಪ್ರಾಬ್ಲಮ್ ಅಂತ ಹೇಳಿ ಮಾಡಬೇಕಾಗ ನೋಡಿ. ಈಗ ಸ್ವಾರಸ್ಯ ಇರೋದಾಗ ಸಂಕಟ ವೆಂಕಟರಮಣ ಅಂತ ಕರೆದಾಗ ದೇವರಿಗೆ ಮಾತ್ರನೇ ದುಃಖ ಇಲ್ಲ. ಏನಂತ ಹೇಳಿದರು? ಸ್ವತಂತ್ರೋ ಭಗವಾನ್. ವಿಷ್ಣು ತತ್ವಸಂಖ್ಯೆ ನೆನ್ಪಡ್ಕೋಬೇಕು. ಏನಾಯಿತು? ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ ಮಿತಿ ದ್ವೇಧೈವ ಚೇತನ. ದುಃಖ ಇಲ್ಲ, ದುಃಖ ಇದೆ. ಎರಡು ವಿಧ ಚೇತನಿದ್ದಾರೆ ಅಂತೇಳಿ. ದೇವರಿಗೆ ಸ್ವತಂತ್ರನಾದ್ದರಿಂದ ರೂಢು. ಅದು ಮಹಾಲಕ್ಷ್ಮಿ ಇಲ್ಲ. ಅದು ಭಗವದ ಅನುಗ್ರಹ ಇದೆ. ಅದರಲ್ಲಿ ಅನುಗ್ರಹದ ಹಿನ್ನೆಲೆಯಲ್ಲಿದೆ. ಅದು ದೇವರಿಗೆ ಯಾವ ಅನುಗ್ರಹವೂ ಬೇಕಿಲ್ಲ. ಇನ್ನು ದುಃಖ ಸ್ಪೃಷ್ಟಂ ಮೊದಲು ಹೇಳಿದರು, ದುಃಖ ಅಸ್ಪೃಷ್ಟಂ ಆಮೇಲೆ ಹೇಳಿದ್ರು. ತಪ್ಸಕ್ಕೆ ಬಂದಿದೆ ಹೇಗೆಲ್ಲ. ಮೊದಲು ದುಃಖ ಅಸ್ಪೃಷ್ಟ ಹೇಳಬೇಕಲ್ಲ ನ್ಯಾಯವಾಗಿ. ಯಾಕೆ ಹೇಳಲಿಲ್ಲ? ಮರ್ತೋಗಿದೆ. ಹಾಂ ಅಲ್ಲ, ಯಾವಾಗಲೂ ಅಭಾವ ಆಮೇಲೆ ಹೇಳಬೇಕು, ಮೊದಲು ಭಾವ ಹೇಳಬೇಕು. ಘಟಾಭಾವ. ದುಃಖ ಸ್ಪೃಷ್ಟ, ದುಃಖ ಅಸ್ಪೃಷ್ಟ. ಇವತ್ತು ಅಭಾವ ಜ್ಞಾನ ಬರಬೇಕಾದ್ರೆ ಮೊದಲೇನಿರಬೇಕು? ಪ್ರತಿಯೋಗಿ ಜ್ಞಾನ ಇರಬೇಕು. ಆದ್ದರಿಂದ ಮೊದಲು ಅದು ಹೇಳಿದರು ಅಷ್ಟೇ. ಅದೇ ರೀತಿಯೇ ದುಃಖ ಸ್ಪೃಷ್ಟ ಬಂದು ನಮಗೆ ಅನುಭವಕ್ಕೆ ಬಂದು ಅದಿಲ್ಲ ಅಂತ ಅವರಲ್ಲಿ ಬಂದಾಗ ಅವ್ರ ಮಹಿಮೆ ಅಂತ ಅರ್ಥ ಆಗುತ್ತೆ. ಒಂದಕ್ಕೊಂದೇ ಕಾರಣ ಅಲ್ಲ, ಅನೇಕ ಕಾರಣಗಳಿದೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಓದ್ತಾ ಹೋದರೆ ಹಿಂದಿನೆಲ್ಲ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ. ಮೊದಲೇನು ಓದಿರ್ತೇವೆ ಅವಿಷ್ಟು ಕೂಡ ಗಟ್ಟಿಯಾಗುತ್ತೆ. ಮರೆತು ಬಿಟ್ಟರೆ ಇದೆಲ್ಲ ಅದು ಇಲ್ಲೇ ಆಗಿಬಿಡುತ್ತೆ ಅಷ್ಟೇ. ಮೆಟ್ಲು ಅದೇ ಹತ್ತು ಮೆಟ್ಲು ಮತ್ತೆ ಹೇಳಿದ್ರು, ಅದೇ ಮೆಟ್ಲು ಮತ್ತೆ ಅದೇ ಬೇಜ್ ಎಂದು ಹೋಗ್ಬೇಕು ಬೇರೆ ಅವನು. ಗೊತ್ತಾಯ್ತಾ? ಅವ್ರ ಜೊತೆಗಿದ್ದವ್ರು ಸ್ವಲ್ಪ ಈ ಕಡೆ ಸರ್ಕಡೆ ನಾವು ಬಂದು ಹೋಗ್ತೀವಿ ಅಂತ ಹೇಳ್ತಾರೆ. ಅಡ್ಡ ನಿಂತ್ಕೋಬೇಡ ಅಷ್ಟೇ. ಯತ್ಕಿಂಚಿ ದೇಹ ಲೋಕೇ ವೈ ದೇಹಬದ್ಧಂ ವಿಷಾಂಪತೆ. ಇಹ ಪ್ರತಿಯೊಂದು ಪದದಲ್ಲೂ ಕೂಡ ಮಯಾಧ್ಯಕ್ಷೇಣ ಇದಕ್ಕೆ ಏನಂತ ಕರೆದು ಎರಡನೇ ಷಟ್ಕ ಪೂರ್ತಿ ದೇವರ ಮಹಿಮೆ ಇದೆ. ನಚ ಮಾಂ ತಾನಿ ಕರ್ಮಾಣಿ ನಿಬದ್ಧ ಹಿಂದಿದೆ, ಇನ್ನು ಮುಂದಿದೆ. ನತೇ ವಿಷ್ಣು ಅಲ್ಲ, ಪ್ರಕೃತಿ ಜಾಯಮಾನೋ ನ ಜಾತಃ ದೇವ ಮಹಿಮ್ನಃ ಪರಮಂತ ಪಾಪ. ಹೇ ವಿಷ್ಣು, ಜಾಯಮಾನ ಜಾತಃ, ಈಗಾಗಲೇ ಹುಟ್ಟಿರೋನು, ಈಗ ಹುಟ್ಟೋನು, ಮುಂದೆ ಹುಟ್ಟೋನು, ಯಾರು ನನ್ನ ಮಹಿಮೆಯನ್ನು ಯೋಚನೆ ಕೂಡ ಮಾಡೋಕ್ಕೆ ಸಾಧ್ಯ. ಅಂದರೆ ಈ ಮುಂದೆ ಕೆಲವು ಸತ್ಯ ಏನಾಗುತ್ತೆ, ಮುಂದೆ ಅವನ ಗ್ರೇಟ್ ಬಂದುಬಿಡ್ತಾನೆ.
ಹಿಂದೆ ಅವನು ಗೇಟಿರ್ತಾರೆ, ಇವತ್ತು ಯಾರೋ ಇರ್ತಾರೆ. ದೇವರಿಗೆ ಯಾವ ಕಾಲಕ್ಕೂ ಇಲ್ಲ. ಸಮಂತತೋಪಿ ಅಂದ್ರೇನು? ಹಿಂದೆ ಮುಂದೆ ಆಮೇಲೆ ನೋಡಿದ್ರು ಕೂಡ ಗೊತ್ತಾಯ್ತು. ಸುಳ್ಳು ನೋಡಿದ್ರೆ ಸುತ್ತ ನೋಡೋದೇನು ಬಂತು? ಅದು ಯಾವ ದೇಶದಲ್ಲೂ ಯಾವ ಲೋಕದಲ್ಲೂ ಯಾವ ಕಾಲಕ್ಕೂ ದೇವರಿಗೆ ಸಮಂತ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇದ್ಯ ಸುಸ್ತೆ ಸಮಂ ಪಶ್ಚಾತ್. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ರೀತಿ ನೋಡಿದರೂ ದೇವರೇ. ಮಯ್ಯನಂತ ಗುಣೇನಂತೆ ಸ್ವಯಮೇವ ಏತತ್ಸರ್ಜನ್ಯತೆ ವಿಷಯ ವಿಷ್ಣು ಜಾಯಮಾನಃ ಜಾತಃ ಜಾಯಮಾನ ಜಾತ. ಈ ಹುಟ್ಟೋನು ಹಿಂದಿಂದ ಯಾಕೆ ಹೇಳಿದಾಗ ನೋನಾಗಲಿ ಈಗ ಹೇಳ್ತಾರೆ ಅದು ಇಲ್ಲ ಅಂತಲೇ ಅರ್ಥ. ಅಂಡರ್ಸ್ಟುಡ್, ಉಪಲಕ್ಷಣ ಕೂಡ ಹೌದು. ದೇವ ಮಹಿಮ್ನಃ, ನಿನ್ನ ಮಹಿಮೆಯನ್ನು ಹೊಂದೋದಿಲ್ಲ ಅಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಫಸ್ಟ್ ಹೊಂದೋದು, ಆಮೇಲೆ ಅರ್ಥ ಆದರೆ ತಾನೇ ಹೊಂದೋ ಪ್ರಶ್ನೆ ಬರೋದು. ಏನು ನೋಡಿದ್ರು ABCD ಗೊತ್ತಾಗಲ್ಲ, ಅದು ದೇವರ ಮಹಿಮೆ. ಪರಮಂತ ಮಾಪ ಇತ್ಯಾದಿಶ್ಚ ಪ್ರಕೃತಿರ್ವಶಾದ ಅವಶ್ಯಂ. ಇಲ್ಲಿ ವಶ ಅಂತ ಹೇಳಿದರೆ ಅವಶ, ಪ್ರಕೃತಿಯ ವಶ. ತ್ವಮೇವ ಏತತ್ ಸರ್ಜನೆ ಸರ್ವಕರ್ಮಾಣಿ ಅನಂತಶಕ್ತೋಪಿ ಸಮಾಯಯೈವ ಮಾಯಾವಶಂ ಚ ಅವಶಂ ಲೋಕಮೇತತ್ ತಸ್ಮಾತ್ ಸ್ರಕ್ಷಸಿ ಅತ್ಸಿ ಪಾಸಿ ಈಶ ವಿಷ್ಣು ಇತಿ ಗೌತಮಖಿಲೇಶು. ಎಲ್ಲ ವೇದವಾಕ್ಯಗಳಿವೆ. ತ್ವಮೇವ ಏತತ್ ಸರ್ಜನೆ ಸರ್ವಕರ್ಮಣಿ ಅನಂತಶಕ್ತೋಪಿ ಸ್ವಮಾಯಯೈವ ಮಾಯಾವಶಂ ಚಾವಶಂ ಲೋಕಮೇತಸ್ಮಾತ್ ಸ್ರಕ್ಷಸಿ ಅತ್ಸಿ ಪಾಸಿ ಈಶ ವಿಷ್ಣು. ಸ್ರಕ್ಷಸಿ ಸೃಷ್ಟಿಸ್ತಿ, ಅತ್ಸಿ ನಾಶ ಮಾಡ್ತಿ, ಪಾಸಿ ಕಾಪಾಡ್ತಿ. ಹೇ ವಿಷ್ಣು ಇತಿ ಗೌತಮಖಿಲೇಶು. ಈಗೆಲ್ಲ ಯಾತಕ್ಕೆ ಹೇಳಿದ್ರೆ ಪ್ರಕೃತಿಯ ರೋಲ್ ಇದೆ, ಆದರೆ ಪ್ರಕೃತಿ ಎಲ್ಲರ ರೋಲು ದೇವರ ಅಧೀನ ಅಂತ ಒತ್ತಿ ಹೇಳೋದಕ್ಕೆ ಅನೇಕ ಆಧಾರಗಳನ್ನು ಕೊಟ್ಟು. ನಚಮಾಂ ತಾನಿ ತಾತ್ಪರ್ಯ ಇದೆಯಾ? ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಇಷ್ಟೆಲ್ಲ ಮಾಡ್ತೀಯಲ್ಲ, ನಾವು ಮಾಡೋ ಒಂದು ಜನ್ಮದ ಸಾಧನೆಗೆ ನಮಗೆ ಕರ್ಮ ಬಂಧನ ಅಂತ ಏನೇನೋ ಕೊಟ್ಟು ಬಿಡ್ತೀವಿ. ನಿನಗೆಷ್ಟು ಬಂಧನ ಆಗುತ್ತಾಗಿದ್ದರೆ? ಅನಾದ್ಯನಂತಕಾರದಲ್ಲೇ ಸೃಷ್ಟಿ ಸ್ಥಿತಿ ಎಲ್ಲ ಮಾಡ್ತೀಯಲ್ಲ. ಒಮ್ಮೆ ಸೃಷ್ಟಿ ಬಂದು ಏನೋ ಸ್ವಲ್ಪ ಮಾಡೋರಿಗೆ ಇಷ್ಟು ಭಯಂಕರವಾದ ಲೇಪ ಇರಬೇಕಾದ್ರೆ ನಿನಗ್ಯಾಕೆ ಲೇಪ ಇಲ್ಲ ಅಂತ ಪ್ರಶ್ನೆ. ಗೊತ್ತಾಯ್ತಾ? ನಿನಗ್ಯಾಕೆ ಲೇಪ ಇಲ್ಲ? ಆ್ಯಕ್ಚುಲಿ ಮಾಡಿದವನು ಮಾಡಿಸ್ತವನು. ಲೇಪ ಯಾರಿಗೆ ಜಾಸ್ತಿ ಹೇಳಿ ನೋಡೋಣ? ಮಾಡಿಸ್ತವನಿಗೆ. ಕೊಲೆ ಮಾಡಿದವನು ಕೊಲೆ ಮಾಡಿಸ್ತವನು. ಯಾರಿಗೆ ಶಿಕ್ಷೆ ಜಾಸ್ತಿ? ಮಾಡಿಸ್ತವನಿಗೆ. ಇವನಿಗೆ ರಿಲೇಟಿವ್ಲಿ ಭಾರಿ ಕಡಿಮೆ ಆಗಿಬಿಡೋದು. ತುಂಬ ಜನ ಸೇರಿ ಮಾಡಿದ್ರಂತೂ ಇನ್ನೂ ಕಡಿಮೆ ಆಗಿಬಿಡೋದು, ಡಿಸ್ಟ್ರಿಬ್ಯೂಟ್ ಆಗಿಬಿಡೋದು. ಅದು ಮಾಡಿಸ್ತವ್ರು ಒಬ್ಬನೇ, ಅವನ ಶಿಕ್ಷೆ ಜಾಸ್ತಿ. ಆ ಅರ್ಥದಲ್ಲಿ ದೇವರಿಗೆ ಎಲ್ಲರ ಪಾಪ ಸುಖ ದುಃಖಗಳ ಅನುಭವನೂ ಒಟ್ಟಿಗೆ ಸೇರಿ ಬರಬೇಕಾಯ್ತು. ಯಾಕೆ ಬರೋದಿಲ್ಲ ಅಂತ ಕೇಳಿದರೆ ಇಂಟೆನ್ಷನ್, ಮೋಟಿವ್ ಎಂಬುದು ಇಂಪಾರ್ಟೆಂಟ್. ಕೊಲ್ಲೋ ಮೋಟಿವ್ ಇದ್ದಾಗ ಅದು ಮರ್ಡರ್, ಇಲ್ಲದೆ ಹೋದ ಆ್ಯಕ್ಸಿಡೆಂಟ್ ಅಷ್ಟೆ. ಅವನಿಗೆ ಲೇಪ ಇದೆ, ತಪ್ಪು ಮಾಡಿದ್ದಿದೆ, ಬಟ್ ಇದೆಲ್ಲ ಇಲ್ಲ. ಕೊಲೆಯ ಕೇಸ್ನಲ್ಲಿ ಬರೋ ಆ ಪಾಯಿಂಟಲ್ಲಿ ಕವರ್ ಆಗೋದಿಲ್ಲ, ಯಾಕೆ ಇಂಟೆನ್ಷನ್ನೇ ಇಲ್ಲ ಅಲ್ಲಿ. ಮತ್ತು ಇನ್ನೇನಿಲ್ಲ ಅಂತ ಕೇಳಿದರೆ ಕನ್ಸರ್ನ್ ಇಲ್ಲ, ಏನೇನೂ ಆ ಬಗ್ಗೆ ಇಲ್ಲ. ಅದರಲ್ಲಿ ಲೇಪದ ಪ್ರಶ್ನೆ ಬರೋದಿಲ್ಲ. ಅದನ್ನು ಹೇಳ್ತಾರೆ. ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಬದ್ಧಂತಿ ನಿಬದ್ಧಂತಿ. ನಾವು ಮಾಡೋ ಯಾವ ಕರ್ಮ ಅದರ ಬಂಧಕವಾಗಿಲ್ಲ, ಯಾವಾಗ ಬಂಧನ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಉದಾಸೀನವತ್ ಆಸೀನಂ ಅಸಕ್ತಂ ತೇಷು ಕರ್ಮಸು. ಒಬ್ಬನು ಯೋಚನೆ ಮಾಡ್ಬೇಕಾದ್ರೆ ಇವನು ಯಾಕೆ ಕೊಂದ ಅಂತ ಯೋಚನೆ ಮಾಡ್ತಾರೆ. ಮೋಟಿವ್ ಯಾತಕ್ಕಿದೆ ಅಂದರೆ ಇವಾಗ ದುಡ್ಡಿದೆ, ಸಾಲ ಕೊಟ್ಟಿದ್ದಾನೆ, ವಾಪಸ್ಕೊಳ್ಳೋ ದುಡ್ಡಿಲ್ಲ, ಕೇಳಕ್ಕೆ ಬಂದ ಆ ರೀತಿ ಆಗಿದೆ. ಯಾವುದು ಕೇಳಕ್ಕೆ ಬಂದ ಕೊಂದು ಹಾಕ್ಬಿಟ್ಟು. ಗೊತ್ತಾಯ್ತಾ? ಆ ರೀತಿ ಮೋಟಿವ್ ಇದೆ ಕೊಲ್ಲೋದಕ್ಕೋಸ್ಕರ. ಯಾತಕ್ಕೆ ಕೊಂಡ? ಅದು ಈ ಕಾರಣಕ್ಕೆ ಕೊಂದ. ಅವ್ನು ಪಾಪ ಕೊಟ್ಟವನು ಇವನಿಂದ ಸಾಯೋ ಸ್ಥಿತಿ ಬಂತು. ಅವನು ಇದು ಆ್ಯಕ್ಚುಲಿ ಯಾವುದು ಇತ್ತೀಚೆಗೆ ನಡೆದೋಗಿದೆ. ಆ್ಯಕ್ಚುಲಿ ಯಾವುದೋ ಒಂದು ಬೇರೆ ಒಂದು ಮಠದ ಸ್ವಾಮಿ ಅಂತ ಗೊತ್ತಾ, ಅದು ದುಡ್ಡು ಕೊಟ್ಟಿದ್ದಾನೆ, ಕೇಳಕ್ಕೆ ಹೋದರೆ ಕೊಂದಾಗ್ತದೆ. ಆಮೇಲೆ ಸಿಪ್ಪಲ್ಲಿ ಒಪ್ಕೊಂಡಿದ್ದಾನೆ ಅದನ್ನು. ಇವ್ನು ಕೊಂದವನೇ ಒಪ್ಕೊಂಡಿದ್ದಾನೆ. ಯಾಕೆ ಸಾಲ ಮತ್ತೆ ವಾಪಸ್ ಕೇಳಿದ ಕೊಂದುಬಿಟ್ಟೆ. ಅಯ್ಯೋ ಸಾಲ, ಕೆಲವು ಸಾಲ ಕೊಡಲಿಲ್ಲ ಅಂತ ಕೊಲ್ಲೋರು ಇರ್ತಾರೆ. ಸಾಲ ಕೊಡಲಿಲ್ಲ, ಸಾಲ ಕೊಟ್ಟ, ಎಷ್ಟು ಅನ್ಯಾಯ ಇದೆಲ್ಲ ಕೂಡ. ಕೊಟ್ಟ ಮೇಲೆ ಕೇಳಾಗಿಲ್ಲ, ಅದ್ರ ಏನು ಅರ್ಥ ಅದರೊಳಗೆ? ಇದೇ ಅನ್ಯಾಯ ಅಂತೇಳಿ ಇದಕ್ಕೆ ಕಲಿಯುಗದಲ್ಲಿ ಇಂಥ ನಡೆಯುತ್ತೆ ಎಂಬುದಕ್ಕೆ ಸಾಕ್ಷಿ. ಸ್ವಲ್ಪ ತೊಗೊಂಡ್ರೆ ಅವನಿಗೆ ಕೊಂದು ಕೃತಜ್ಞತೆ ಬರೋದು. ಕೊಟ್ಟರೆ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾನೆ, ಅದರಿಂದ ಕೇಳೋದು ಅಪರಾಧನ? ದೇವ್ರ ಬಗ್ಗೆ ಯಾರು ಯಾತಕ್ಕೆ ಕೇಳೋಗಿಲ್ಲ ಅಂದರೆ ಉದಾಸೀನ. ಯಾರಿಗೆ ಫಲದ ಅಲ್ಲಿ ಆಸಕ್ತಿ ಇಲ್ಲ ಅವ್ರಿಗೆ ಬಂಧನ ಹೊರಟೋಯ್ತು. ಇವನು ಮಾಡಿಸಿದವನಿದ್ದಾನೆ, ಮಾಡಿದವನು ಇದ್ದಾನೆ. ಮಾಡಿಸಿದವನಿಗೊಂದು ಮೋಟಿವ್ ಇದೆ, ಮಾಡಿದವನಿಗೊಂದು ಮೋಟಿವ್ ಇದೆ. ಏನದು? ದುಡ್ಡು ಬರುತ್ತೆ ಅಂತ ಅವನಿಗೆ, ಅವನ ಪ್ರಾಪರ್ಟಿ ಬರುತ್ತೆ ಅಂತ ಅವನ ಪ್ಲಾನು. ಇವನು ಕೊಡೋ ದುಡ್ಡು ಬರುತ್ತೆ ಅಂತ ಇವನ ಪ್ಲಾನ್. ಇಬ್ಬರಿಗೂ ಒಂದು ಮೋಟಿವ್ ಇದೆ. ಆದರೆ ದೇವರಿಗೆ ಯಾವುದೂ ಇಲ್ಲ. ಯಾವಾಗ ಫಲ, ಅದಕ್ಕೆ ಫಲೇಶು ನಮ್ಗೆ ಉಪಾಯ ಹೇಳ್ತಾನೆ ಪರಮಾತ್ಮ. ನೋಡು, ಎಲ್ಲ ಕರ್ಮ ಮಾಡಿದ್ರು ನನಗೆ ಲೇಪ ಯಾಕಿಲ್ಲ ಅಂದರೆ ಫಲಭಾಷೆ ಇಲ್ಲ ಆದ್ದರಿಂದ. ನೀವು ಹಾಗೆ ಇರಲಿ, ಲೇಪ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ನೀವು ಹಾಗೆ ಇರೋ ನಾವ್ಯಾಕಿರಬೇಕು ಅಂತ ನಾವು ಹೇಳ್ತೀವಿ. ನೀನು ಹಾಗೆ ನಾವ್ಯಾಕಿರಬೇಕು? ನಾವು ನಮ್ಮ ಪದ್ಧತಿಯಲ್ಲೇ ಕಂಟಿನ್ಯೂ ಆಗ್ತೀವಿ, ಹಾಗೆ ಬಂಧನದಲ್ಲೇ ಬಿದ್ದೀರಿ ಅಂತ ಹೇಳ್ತಾರೆ.
ಉದಾಸೀನವದಾಸೀನಂ ಅಸಕ್ತಂ ನೋಡಿ, ಅಸಕ್ತಂ ತೇಷು ಕರ್ಮಸು. ನಾನು ಕರ್ಮದಲ್ಲಿ ಯಾವ ಶಕ್ತಿ, ಫಲಶಕ್ತಿನೇ ಶಕ್ತಿ ಅಂತ ಕರೆಯೋದು. ಇವತ್ತು ಕೆಲವು ಕೆಲಸ ಭಾರಿ ಚೆನ್ನಾಗಿ ಮಾಡ್ತಾರೆ, ದುಡ್ಡು ಕೊಡಿಸ್ಕೊಂಬೋದಿಲ್ಲ. ಯಾಕಂದ್ರೆ ದುಡ್ಡಲ್ಲಿ ಆಸಕ್ತಿ ಇಲ್ಲ ಅವ್ರಿಗೆ. ಏನು ಬೇಕಿತ್ತು? ಕೆಲಸದಲ್ಲಿ ಮಾತ್ರ ಆಸಕ್ತಿ. ಕರ್ಮದಲ್ಲಿ ಆಸಕ್ತಿ ಇರಲಿ, ಕರ್ಮ ಫಲದಲ್ಲಿ ಆಸಕ್ತಿ ಎಂದೂ ಬರದೇ ಇರಲಿ ಅಂತ ಭಗವಂತ ಹೇಳಿದ. ನೀವು ಕರ್ಮದಲ್ಲಿ ಆಸಕ್ತಿ ಇಲ್ಲ, ಕರ್ಮ ಫಲದಲ್ಲಿ ಆಸಕ್ತಿ ಬಂತು, ಅದು ಡಬಲ್ ಬಂಧಕ ಆಯಿತು. ಗೊತ್ತಾಯ್ತು? ಇಲ್ಲಿ ಆಸಕ್ತಿ ಇಲ್ಲದೆ ಹೋಗಿದ್ದು ಒಂದು ಬಂಧಕ, ಇರಬಾರ್ದಿಲ್ಲದೆ ಇನ್ನೊಂದು ಬಂಧಕ ಆಯಿತು. ಇವತ್ತು ಹಾಗೆ ಕ್ವಾಲಿಟಿ ಯಾರು ಇಷ್ಟಪಡೋದಿಲ್ಲ. ಇವತ್ತು ರಿಪೇರಿ ಮಾಡಿದಾಗ ಮತ್ತೆ ಸೋರುತ್ತೆ ಅಂತಲೇ ಗ್ಯಾರಂಟಿ ಅದು. ಮತ್ತೆ ಕೆಲಸ ಮತ್ತೆ 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 ದುಡ್ಡು ಕೊಡಿ ಅಂತ ಹೇಳ್ತಾರೆ. ಹಿಂದೆ ಹಾಗೆಲ್ಲ ನಾಚಿಕೆ ಆಗ್ತಿತ್ತು, ಹಾಗೆಲ್ಲ ಹೇಳ್ತಿದ್ದಿಲ್ಲ. ಮತ್ತೆ ಮಾಡಿದ್ದೀರಿ, ಮತ್ತೆ ಈ ಮಾಡಿದ್ರಲ್ಲಿ ನಾನೀಗ ಕೊಡಿ ಅಷ್ಟೇ, ಕೆಟ್ಟೊತ್ತು ನಿಮ್ಮ ಮನೆ ಬರ ಅಷ್ಟೇ. ಅಂದರೆ ಜೋರು ಮಾಡ್ತಾರೆ. ಅಂದರೆ ಕರ್ಮದಲ್ಲಿ ಆಸಕ್ತಿ ಇರಬೇಕು. ಯಾಕೆ? ದೇವ್ರ ಪ್ರೀತಿವಾಗಲ್ಲ, ಅದರಿಂದ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಫಲದಲ್ಲಿ ಮಾತ್ರ ಏನಾಗಬಾರ್ದು, ಇರಬಾರ್ದು. ನಾವು ಕರ್ಮ ಏನೂ ಮಾಡಿದೆ ಅಥವಾ ಕೆಟ್ಟದಾಗಿ ಮಾಡಿ ಫಲದಲ್ಲಿ ಭಾರಿ ಆಸಕ್ತಿ, ದೇವರು ಕೊಟ್ಟರು ನಾನು 1000 ಎಕ್ಸ್ಪೆಕ್ಟ್ ಮಾಡಿದ್ದೆ, ದೇವರು 900 ರೂಪಾಯಿ ಕೊಟ್ಬಿಟ್ಟ, ಅದು ಅಲ್ಲಿಗೆ ಹೋಗಿಲ್ಲ. ಆದರೆ ಫಲದಲ್ಲೇ ಫುಲ್ ಆಸಕ್ತಿ ಇರೋ ಆದ್ದರಿಂದ ತಪ್ಪದು. ದ್ರವ್ಯಂ ಉದಾಸೀನವತ್ ಪದ ಉಪಯೋಗಿಸಿದ್ದಾರೆ. ನಾನು ಉದಾಸೀನ ಕೆಲಸ ಮಾಡ್ತೀನಿ, ಉದಾಸೀನವತ್ ಆಸೀನ. ದೇವರು ಉದಾಸೀನೇ ಆಗಿದ್ದಿದ್ರೆ ಏನಾಗ್ತಿತ್ತು? ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಉದಾಸೀನವತ್ತಿದ್ದಾನೆ ಹೊರತು ಉದಾಸೀನನಾಗಿಲ್ಲ. ಯಾವಾಗ ನೀವು ಫಲ ಇಲ್ಲದೆ ಮಾಡ್ತೀರೋ ಕರ್ಮದಲ್ಲಿ ಕ್ವಾಲಿಟಿ ಭಾರಿ ಚೆನ್ನಾಗಿರುತ್ತೆ. ಕ್ವಾಲಿಟಿ ತುಂಬ ಕ್ವಾಲಿಟಿ. ಯಾತಕ್ಕೆ ಅವ್ರಿಗೆ ತಾಯಿ ಅಡುಗೆ ಮಾಡ್ತಾಳೆ, ರುಚಿಯ ಯಾತಕ್ಕೆ ಮಾಡ್ತಾಳೆ ಅಂತ ಕೇಳಿದರೆ ಫಲದಲ್ಲಿ ಆಸಕ್ತಿ ಇಲ್ಲ. ಅವನೇ ಹೋಟ್ಲಲ್ಲಿ ಏನು ಮಾಡ್ತಾಳೆ ಅಂತ ಕೇಳಿ ಹಡಿಸಿದ್ದು ಒಗ್ಗರಣೆ ಕೊಟ್ಟುಬಿಡ್ತಾರೆ. ಯಾತಕ್ಕೆ ಅಂದರೆ ಅವ್ರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ನಿಮ್ಮ ಆಸಕ್ತಿ ಇದೆ ಯಾವುದರಲ್ಲಿ, ದುಡ್ಡಿನ ಮೇಲೆ ಆಸಕ್ತಿ ಇದೆ. ಅದು ಕರೆಕ್ಟಾಗಿ ಎಡಿಸ್ಕೋತಾರೆ. ಕೊಟ್ಟಾಗ ಎಡಿಸ್ಕೊಳ್ದೆ ಒಳಗೆ ನೋಡ್ಕೊಂಡು ಯಾರು ಕೂಡ ಈ ತೊಗೊಂಡು ಯಾರೂ ಹಾಕೋಬಲ್ಲ, ನೀಟಾಗಿ ಎಡಿಸ್ತಾರೆ. ಅದು ಕೊಡಬೇಕಾದ್ರೆ ಅದೆಲ್ಲ ಮಾಡೋದಿಲ್ಲ. ಯಾತಕ್ಕೆ? ಅವ್ರ ವ್ಯಾಪಾರ ವಿಷಯ ಹಚ್ಚಿ ಬೇರೆ. ಅಂದರೆ ಅಲ್ಲಿ ಏನಿಲ್ಲ ಅಂದರೆ ಅವರಿಗೆ ಫಲದಲ್ಲಿ ಆಸಕ್ತಿ ಇರೋದರಿಂದ ಆ ಕಡೆ ಡೈವರ್ಟ್ ಆಗ್ತಾರೆ. ಸ್ವಲ್ಪ ಅಭ್ಯಾಸ ಮಾಡ್ತಾ ಹೋಗಬೇಕು. ಮನೇಲಿ ತಾಯಿ ಅಡುಗೆ ಮಾಡ್ತಾರೆ, ಅಡುಗೆ ಅವಳು ಅಂತ ಕರೆಯಲ್ಲ ಅವಳನ್ನ. ಅರ್ಥ ಆಯ್ತು ನಿಮಗೆ? ನೀರಿನ ಅವಳು ಅಂತ ಕರೆಯೋದಿಲ್ಲ. ಏನು ಕೆಲಸ ಮಾಡಿದರೂ ಕೂಡ ಆ ಹೆಸರು ಕೆಲಸ ಹೇಳಿದ್ರು ಅವರು ಏನಂತಾರೆ ಅದನ್ನು ಕರೆಯೋದು, ಅದೇ ಹೆಸರು ತಾಯಿ ತಂದೆ, ಬೇರೆ ಹೆಸರಿಲ್ಲ ಅದಕ್ಕೆ. ಗೊತ್ತಾಯ್ತಾ? ಅಲ್ಲಿ ಹಾಗೆ ಮಾಡಿದ ತಾಯಿಯಾಗಿದ್ದಕ್ಕೆ ಮಾಡಿದ್ದು ಹೇಳ್ತಾರೆ ಹೊರತು ದುಡ್ಡಿಗೋಸ್ಕರ ಪದ ಉಪಯೋಗಿಸೋದಿಲ್ಲ. ಅದಕ್ಕೇನೆ ಅಡುಗೆ ಮಾಡಿನೂ ಅಡುಗೆ ಅವಳೊಂದು ಹೆಸರು ಬರಲಿಲ್ಲ ಅವಳಿಗೆ. ಅದೇ ರೀತಿಯೇ ಕರ್ಮ ನೀವು ಕೇವಲ ಪ್ರೀತಿಯಿಂದ ಮಾಡಿದರೆ ಕರ್ಮ ಮಾಡಿದವರು ಒಂದು ಹೆಸರು ಬರೋದಿಲ್ಲ. ಭಕ್ತ ಅಂತ ಅಷ್ಟೇ ಹೆಸರು, ಎಲ್ಲದಕ್ಕೂ ಒಂದೇ ಹೆಸರು, ಭಕ್ತ ಭಕ್ತ ಭಕ್ತ. ತಾಯಿ 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 ಆಗೋ ಹಾಗೆ. ಅರ್ಥ ಆಯ್ತಾ? ಇದೇ ರೀತಿ ನರ್ಸ್ಗಿಂತ ಹೆಚ್ಚು ಮಕ್ಕಳಿಗೆ ಸೇವೆ ಮಾಡ್ತಾಳೆ ತಾಯಿ. ಆದರೆ ನರ್ಸ್ ಅಂತ ಹೆಸರಿಲ್ಲ ಆಕೆಗೆ. ಅದಕ್ಕೆ ಸಹಜವಾಗಿ ಮಾಡೋದರಿಂದ ಅದೆಲ್ಲ ಪ್ರೊಫೆಷನಲ್ಲಾಗಿ ಮಾಡ್ತಾ ಇಲ್ಲ ಆಕೆ. ಇದರಲ್ಲಿ ಅದರಿಂದ ನಿಜವಾಗಲೂ ಆಶ್ಚರ್ಯ. ದೇವರು ಎಲ್ಲ ಆಗಿಬಿಟ್ಟಿದ್ದಾರೆ. ಹರಿದೇವ ಪರಹ, ಹರಿದೇವ ಗುರು, ಹರಿ ಜಗತ್ ಪಿತೃ ಮಾತೃಗತಿ. ಎಲ್ಲರ ಗುಣನೂ ದೇವರಲ್ಲಿದೆ, ಒಂದರೂ ಫಲದ ಆಸಕ್ತಿ ಇಲ್ಲ. ಆಗ ದೇವರಲ್ಲಿ ಭಕ್ತಿ ಎಷ್ಟು ಜಾಸ್ತಿ ಆಗುತ್ತಾಗ. ಅದೇ ಒಟ್ಟು ಶಾಸ್ತ್ರದ ಅಧ್ಯಯನದ ಮುಖ್ಯ ವಿಷಯ ಅಂದರೆ ದೇವರಲ್ಲಿ ಭಕ್ತಿ ಜಾಸ್ತಿ ಆಗೋದು. ಉದಾಸೀನವತ್ ನತು ಉದಾಸೀನ ತದರ್ಥಮಾಹ ಅಸಕ್ತಮಿತಿ ಅವಾಕ್ಯನಾತರಹ ಇತಿ ಶ್ರುತಿ. ಅಂದರೆ ಪರಮಾತ್ಮನಲ್ಲಿ ಮಾತಿಲ್ಲ, ಅನಾದರ ಇಲ್ಲ, ಆದರೆ ಕೆಲಸ ಮಾತ್ರ ಪೂರ್ಣವಾಗಿ ಮಾಡ್ತಾನೆ. ಅದಕ್ಕೆ ದೇವ್ರ ಪರ್ಫೆಕ್ಷನ್ ಯಾವ ಕಾಲಕ್ಕೂ ಯಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮಗೇನು ಹೇಳಿದಾಗಾಯ್ತು ಅಂದರೆ ಫಲ ಬಿಡಿ ಬಿಡಿ ಯಾಕೆ ಪರಮಾತ್ಮ ಒತ್ತು ಹೇಳ್ತಾರೆ ಅಂದರೆ ನೀವು ಚೆನ್ನಾಗೂ ಕೆಲಸ ಮಾಡ್ತೀರಿ, ಆದ್ದರಿಂದ ನಾನು ಫಲ ಜಾಸ್ತಿ ಕೊಡ್ತೇನೆ, ನೀವು ಕೇಳೋ ನೆಸಿಟಿನೇ ಇಲ್ಲ. ಗೊತ್ತಾಯ್ತಾ? ಕೆಲವು ನಮ್ಮಲ್ಲಿ ಹೇಳಿಲ್ಲ, ಆಳು ಮಾಡಿದ್ದು ಹಾಳು ಅಂತ ಪದ ಇದ್ದೇ ಇದೆ. ಆಳು ಯಾತಕ್ಕೆ ಮಾಡ್ತಾನೆ? ದುಡ್ಡಿಗೋಸ್ಕರ ಮಾಡ್ತಾನೆ. ಆದರೆ ಕ್ವಾಲಿಟಿ ಮೇಂಟೈನ್ ಮಾಡೋದಿಲ್ಲ. ಬೆಳೆಸ್ಬೇಕಾದ್ರೆ ಅವಾಕ್ಯ ಅನಾದರ ಅದು ವೇದದ ಪದ, ಕ್ಲಾಸಿಕಲ್ನಲ್ಲಿ ಉಪಯೋಗಿಸಬಾರ್ದಾಗಿ. ಪರಮಾತ್ಮನಲ್ಲಿ ಫಲದಲ್ಲಿ ಆಧಾರ ಇಲ್ಲ, ಮತ್ತು ಮಾತಿನಲ್ಲಿ ಇದಿಲ್ಲ. ಯಾವ ವಾಕ್ಯ ಬೇಕಾದ್ರೆ ಪರಮಾತ್ಮನ ಫಲ ಇದೆ ಅಂತ ಹೇಳೋದು. ಅವಾಕ್ಯ ಅಂದರೆ ಬಿಯಾಂಡ್ ವರ್ಡ್ಸ್ ಅಂತಾರೆ, ಬಿಯಾಂಡ್ ವರ್ಡ್ಸ್. ಆ ರೀತಿ ಅನಾದಿ ನಿತ್ಯ ಪದ, ಅನಾದಿ ನಿಧನ ಅಂತ ಕರೆದಾಗ ಆದಿ ನಿಧನ ಎರಡು ಇಲ್ಲದವನು ಅಂತ ಹೇಳ್ತೇವಲ್ಲ ಹಾಗೆ. ಅವ್ರ ಫಲದಲ್ಲಿ ಆಧಾರವೂ ಇಲ್ಲ, ಯಾವ ನಿರ್ಬಂಧ ವಾಕ್ಯ ಆದರೆ ವಾಕ್ಯಕ್ಕೆ ಒಳಪಟ್ಟಿಲ್ಲ ಅವನು. ಯಾಕೆ ಇರಬೇಕು ನೋಡಿದರೆ ಇರಬೇಕು ಅಂತ ಹೇಳಿದ್ದಾರೆ ವಾಕ್ಯ ಅದು. ದೇವರಿಗೆ ಆ ರೀತಿ ಮಾಡೋ ಅಂತ ಹೇಳೋ ವಾಕ್ಯ ಇಲ್ಲ. ಸೃಷ್ಟಿ ಮಾಡಬೇಕಯ್ಯ ಅಂತ ಹೇಳೋ ವಾಕ್ಯ ಇಲ್ಲ. ಗೊತ್ತಾಯ್ತಾ? ಸರಿಯಾಗಿ ಮಾಡೋ ಅಂತ ಹೇಳೋ ವಾಕ್ಯನೂ ಇಲ್ಲ. ಬಟ್ ಸರಿಯಾಗಿ ಮಾಡ್ತಾನೆ, ಬೈಂಡಿಂಗ್ ಇಲ್ಲ ಅದಕ್ಕೆ. ಅದು ಗ್ರೇಟ್. ಅದು ಕಾಲಶ್ಚ ಸ್ವಭಾವೋ ಜೀವ ಏವ ಚ ಇತಿ ಶ್ರುತಿ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ದೇವರ ಶಕ್ತಿ ಎಷ್ಟು ಅಂತ ಕೇಳಿದರೆ ಕೊನೆಗೊಂದು ಪ್ರಶ್ನೆ ಬಂತು. ನೋಡು ಪರಮಾತ್ಮ ಏನು ಮಾಡ್ತೀವೋ ಮಾಡಿ, ಹೌದು ನೀವು ಭಾರಿ ಗ್ರೇಟ್ ಒಪ್ತೇವೆ, ಆದರೆ ನೀವು ಕೆಲವೊಂದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ದೇವರಿಗೆ. ಏನು? ನಮ್ಮ ಸ್ವಭಾವ ನಮ್ಮದದು, ನಿಂದೇನು ರೋಲ್ ಅದರೊಳಗೆ. ಇವತ್ತು ಹೇಳಿದ್ರೆ ನದಿ ಹರಿಯುತ್ತೆ, ಅದಕ್ಕೆ ಯಾಕೆ ದೇವರು ಬೇಕು ಅಂತ ಪ್ರಶ್ನೆ ಮಾಡ್ತಾನೆ.
ಹರಿಯೋದು ನದಿಯ ಸ್ವಭಾವ. ಆ ಸ್ವಭಾವವರೆಗೂ ನೀರು ಬೇಕಾ? ಒಂದು ಮಾತಿದೆ, ಹರಿಯೋ ನದಿ ನೀರಿಗೆ ದೊಣ್ಣೆ ಹಾಕಿನ ಅಪ್ಪಡಿ ಅಂತ. ಯಾರು ನೀರು ತಗೋ ಪರವಾಗಿಲ್ಲ, ನೀರು ಹಾಕಿ ಸುಳ್ಳು ಹಾಗಾಯ್ತು. ದೇವರಲ್ಲಿ ಏನು ರೋಲ್ ಇದೆ ಅದರೊಳಗೆ? ಬೆಳೆ ಹಾಕಿದ್ರೆ ಬೆಳೆಯುತ್ತದು, ಬೆಳಿಲೇಬೇಕಲ್ಲ. ಅದೇನದು ದೇವ್ರು ಯಾಕೆ ಬೆಳೆಸೋದನ್ನು? ಇದನ್ನು ಕೇಳಿ ಹೇಳ್ತಾರೆ. ಇದನ್ನು ಆಚಾರ್ಯ ಯಾವ್ದು ಕೋಟ್ ಮಾಡಿದ್ರು ಅಂದರೆ, ಆ ಸ್ವಭಾವನೂ ದೇವರಧೀನ, ಸ್ವಭಾವನೂ ದೇವರಧೀನ. ಬೆಂಕಿ ಸುಡುತ್ತೆ, ಸ್ವಭಾವ ಕರೆಕ್ಟೇ, ಉಳಿದವರಷ್ಟಿಂದ ಸ್ವಭಾವನೇ ಅದು ಸ್ವಭಾವ ಹೌದು, ಆದರೆ ಸ್ಟಿಲ್ ದೇವರಧೀನ. ಅದಕ್ಕೆ ಪ್ರಹ್ಲಾದ ಗೊತ್ತಿದ್ದರಿಂದಾನೆ ಬೆಂಕಿಯಲ್ಲಿ ಹಾಕಿದ್ರೆ ಏನು ಮಾಡಿದ? ಕೇರೆ ಮಾಡಲಿಲ್ಲ, ಸುಡಲೇ ಇಲ್ಲ, ಅದು ಫಲ ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅದಕ್ಕೆ. ಈಗ ನಮ್ಗೆ ಅರ್ಥ ಆಗುತ್ತೆ. ಅದು ಇದು ಥಿಯರಿ, ಅಪ್ಲಿಕಲ್ ಮಾಡ್ಕೊಂಡಿದ್ದಕ್ಕೆ ಪ್ರಹ್ಲಾದ ಎಂಜಾಯ್ ಮಾಡಬೇಡ. ನಮಗೆ ಥಿಯರಿ ಫಸ್ಟ್ ಗೊತ್ತಿಲ್ಲ, ಅಪ್ಲಿಕೇಶನ್ ಅಂತೂ ಬರೋ ಚಾನ್ಸಸ್ಸೇ ಇರೋದಿಲ್ಲ. ಆದ್ದರಿಂದ ದುಃಖ ಅನುಭವಿಸಿರುವಾಗುತ್ತೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ. ಒಂದು ಏನು ಮಾಡಿದ ಗೊತ್ತೊಬ್ಬನು, ಆ ಶಾಖ ಗಾಬರಿಯಿಂದ ನೋಡ್ತಾ ಇದ್ದಾರೆ, ಒಳಗೆ ಕೈಯಾಗಿ ಎಳಿತಾ ಇದ್ದಾರೆ. ಏನು ಗ್ರಹಚಾರಿ ಬುದ್ಧಿ ಇಲ್ಲ ಅಂತ ನೋಡಿದರೆ ಅವ್ನು ಪ್ರತ್ಯೇಕ ಒಳಗೆ ಟ್ಯೂಬಲ್ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಒಳಗೆ ಕೆಲವು ಇನ್ನೊಬ್ಬರು ಹಾಕಿಬಿಟ್ರೆ ಕಟ್ಟ ಒಳಗೆ ಅದು ಸೇಫ್. ಅವ್ನು ಯಾವ ಚಾನ್ಸ್ ಹೊಡೆಯೋ ಚಾನ್ಸೇ ಇಲ್ಲ. ಯಾಕೆ? ನಿಸ್ಸಂಗ, ಸಂಘ ಇಲ್ಲ ಅವನಿಗೆ. ಕೆಲವರು ಇರ್ತಾರೆ, ಎಷ್ಟೋ ಸರ್ತಿ ಮುರುಕು ಸ್ನಾನ ಮಾಡಿಬಿಡ್ತಾರೆ ಪಾಪ. ಅವ್ನು ಇಟ್ಟು ಹೋಗಿರ್ತಾರೆ, ಒಬ್ಬರು ಹಾಕಿ ಸ್ವಿಚ್ ಹಾಕಿಬಿಡ್ತಾರೆ, ಅವನು ಡಬ ಅಂತ ಹೋಗಿಬಿಡ್ತಾನೆ. ಅದಕ್ಕೆ ಅವ್ನು ಹುಷಾರ ಏನು ಮಾಡ್ತಾನೆ, ಅವನು ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ. ದೇವರೆಲ್ಲ ತಾನು ಇಟ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಉಳಿದವ್ರು ಯಾರು ದೇವ್ರಿಗೆ ಅಪಾಯ ಮಾಡೋ ಚಾನ್ಸೇ ಇಲ್ಲ, ತಿಳಿತಿಲ್ಲ. ಅದು ಏನೂ ಮಾಡೋದಿಲ್ಲ, ಆ ವಿಚಾರ ಬೇರೆ. ಹೊಡೆದ್ರು ಏನು ಮಾಡಿ, ಯಾಕಂದ್ರೆ ಅದ್ರ ಸ್ವಭಾವ ಅವ್ರ ಕೈಲಿದೆ. ಮತ್ತು ದೇವ್ರ ಕೈ ಕರೆಂಟ್ ಹೊಡಿತಲ್ಲ, ಕರೆಂಟ್ ಸ್ವಭಾವ ದೇವ್ರ ನಿಯಂತ್ರಣ ಮಾಡ್ತಾರೆ. ಮತ್ತು ಯಾವ ಆ್ಯಂಗಲಲ್ಲಿ ನೋಡಿದ್ರು ಕೂಡ ದೇವರಿಗೆ ಇದು ದೋಷಾಭಾವ ಅಂದರೆ ನಿರ್ದೋಷ. ಅಂದರೆ ಸ್ವಭಾವವನ್ನು ವಯಸ್ಸಲ್ಲಿ ಇಟ್ಕೊಂಡಿಲ್ಲ ಅಂದರೆ ದೋಷ ಆಗ್ತಿತ್ತು. ಅದು ಸರ್ವ ದೇವರಸೇನೆ ಆಗ್ತಿದ್ದಿಲ್ಲ, ಆಗ ಸರ್ವಸ್ವಾಮಿ ಆಗ್ತಿದ್ದಿಲ್ಲ ದೇವರು. ಯಾಕೆ? ಸ್ವಭಾವದ ಕೈಲಿ ಇಲ್ವಲ್ಲ. ಅದಕ್ಕೆ ಪರಮಾತ್ಮ ಮಾತು ಎಲ್ಲಿ ಹೇಳಿದ್ದಾನೆ ಈಗಾಗಲೇ, ಹಿಂದೆ ಬಂದಿದೆ ಆಗಲೇ. ರಸೋಹಂ ಅಪ್ಸು ಕೌಂತೇಯ, ನೀರು ನನ್ನ ಅಧೀನ, ರಸವು ನನ್ನ ಅಧೀನ ಅಂಥೇಳಿ. ಸೂರ್ಯ ನನ್ನ ಅಧೀನ, ಆತನ ಬೆಳಕು ನನ್ನ ಅಧೀನ. ಇದೆಲ್ಲ ಅರ್ಥ ಮಾಡಿಕೊಂಡ ಸ್ವಭಾವ, ಸೂರ್ಯ ಬೆಳಕು ಸೂರ್ಯನ ಸ್ವಭಾವ ನಮಗೆ ಗೊತ್ತಿದೆ, ಸ್ಟಿಲ್ ದೇವರ ಅಧೀನ. ಇವೆಲ್ಲ ಅರ್ಥ ಮಾಡ್ಕೊಂಡಾಗ ಅದು ವಾಂಗ್ಮಯ ತಪಸ್ಸು ಅಂತಾಗುತ್ತೆ. ಗೊತ್ತಾಯ್ತಾ? ಬರೀ ಪಾರಾಯಣ ಮಾಡಿದಾರಲ್ಲ, ಅದು ಫಲ ಇಲ್ಲ ಅಂತಲ್ಲ, ಸುಮ್ಮನೆ ಅಷ್ಟೇ. ಅದು ಇದು ಫುಲ್ ಇದು. ಹಾಂ ಹಾಂ ಏನು ಏನು ಅವಾಗ ಏನು ಮಾಡ್ತೀರಿ? ಅರ್ಥ ಏನು ಮಾಡ್ತೀರಾಗ? ಅಲ್ಲ, ಇಲ್ಲಿ ಹೇಳ್ತಿರೋದು ಬೇರೆ ವಸ್ತುಗಳ ಸ್ವಭಾವ ನನ್ನದು ಅಂತ ಹೇಳಿದಾಗ ಈ ಪ್ರಶ್ನೆ ಬರಲಿಲ್ಲ. ದೇವರ ಸ್ವಭಾವ ದೇವರ ಅಧೀನ, ಅದು ನಮ್ಮ ಸ್ವಭಾವ ಆಗಿದ್ದು ನಮ್ಮ ಅಧೀನ ಅಲ್ಲ. ಸ್ವಭಾವ ನಮ್ಮದು, ಅಧೀನ ಆಧೀನ್ಯ ಮಾತ್ರ ದೇವರಿಗೆ ಒಳಪಟ್ಟಿದ್ದೇ ಹೊರತು ನಾವು ನಮ್ಮ ಅಧೀನದಲ್ಲಿ ನಾವಿಲ್ಲ. ಇನ್ನೂ ಹೇಳಬೇಕು ಅಂತ ಆತ್ಮಹತ್ಯೆ ಮಾಡ್ಕೋತಾನೆ ಮನುಷ್ಯ, ಅದು ಭಾಳ ಡಿಸೈರಬಲ್ ಥಿಂಗ್. ಅದು ಯಾಕೆ ಮಾಡ್ಕೋತಾನೆ? ಆ ರೀತಿ ಯೋಚನೆ ಬಂದಿದ್ದು ಎಲ್ಲ ಅವ್ನು ಮಾಡಿದ ಕರ್ಮಕ್ಕೆ ತಕ್ಕಂತೆ ದೇವರು ಕೊಟ್ಟದ್ದು. ಇಲ್ಲದವ್ರು ಅವನು ಇನ್ನೊಬ್ಬರು ಕೊಳ್ಳೋದಕ್ಕೊಂದು ಮೋಟಿವ್ ಕಾಣ್ಬೋದು, ತನ್ನನ್ನು ಕೊಳ್ಳೋದಕ್ಕೇನು ಕಾಣುತ್ತೆ? ದೇವ್ರ ಪ್ರೇರೇಪಣೆ ಬಿಟ್ಟರೆ ಡೈರೆಕ್ಟಾಗಿ ಅದೇ ಉಳಿದೆಲ್ಲ ಸೆಕೆಂಡರಿ ಕಾಸಸ್, ಇದು ಫೈನಲ್. ಅದೇ ನಿನ್ನ ಕೈಲೇ ಕೊಲಿಸ್ತೀನಿ ನೋಡಿ ನಿನ್ನ ಅಂತೇಳಿ ದೇವರು ನಿನ್ನ ಕೈಲೇ ಕೊಲಿಸ್ತೀನಿ, ಆಯಿತಾ? ಮ್ಯಾಜಿಕ್ ಅದು ಏನಾ ಮಾಡ್ತೀನಿ, ನಾನು ಮಾಡಿಸ್ತೀನಿ. ನಿನ್ನ ಸ್ವಭಾವ ಒಳ್ಳೆಯದು, ಸುಮ್ಮನೆ ಟೆಂಪ್ ಮಾಡ್ಕೊಂಡಿದ್ದೀಯ ಅಷ್ಟೇ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಅವನ ಅನುಗ್ರಹ ಇದೆ ಅಂದರೆ ದೇವರ ಅನುಗ್ರಹ. ಗೊತ್ತಾಯ್ತಾ? ದೇವರು ಉಪೇಕ್ಷೆ ಮಾಡಿದರೂ ಸಾಕು, ಹೋಗಲಿ ಅಂತ ಹೇಳಬೇಕಾಗಿಲ್ಲ. ಗೊತ್ತಾಯ್ತು? ಏನಾಗುತ್ತದ? ಕೆಲಸ ಆಗೋದೇ. ಉಪೇಕ್ಷೆ ಮಾಡಿದರೂ ಸಾಕು. ಅಲ್ಲ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಪದ ಬಂತಿಲ್ಲ. ಈಗ ನಾನು ಜೀವ ನನ್ನಧೀನ, ಜೀವನ ಸ್ವಭಾವ ನನ್ನಧೀನ. ನೀರು ನನ್ನಧೀನ, ನೀರಿನ ರಸ ನನ್ನಧೀನ, ಅದರ ರುಚಿ ನನ್ನಧೀನ. ಮತ್ತೆ ಅದಕ್ಕೆ ಜ್ಞಾನಿಗಳೇನು ಮಾಡ್ತಾರೆ? ಉಪ್ಪು ನೀರಿನ ಬಾವಿ, ಸೀದಿನ ಬಾವಿ ಮಾಡಿ ಹಾಕ್ಬಿಟ್ರೆ ಎಷ್ಟೋ ಕಥೆಗಳು ಬರುತ್ತೆ ಅದೆಲ್ಲ. ಆಮೇಲೆ ಅದು ಉಪ್ಪಾಗೇ ಇಲ್ಲ, ಮತ್ತೆ ಅವ್ರಿರೋ ಪೂರ್ತಿ ಅಲ್ಲ, ಆಮೇಲೂ ಆಗಲಿಲ್ಲ. ಯಾತಕ್ಕೆ ಅಂದರೆ ಸ್ವಭಾವ ದೇವರ ಅಧೀನದಲ್ಲಿರೋದ್ರಿಂದ ಏನು ಮಾಡಿದ್ರು ಅವರೀಗ? ನೀರು ಈ ಸ್ವಭಾವನೇ ಬದಲಾಯಿಸಿದ್ರು, ಆ ಶಕ್ತಿ ಬಂತು. ಅರ್ಥ ಆಯ್ತಾ? ಅದು ಬೇರೆ ಇಲ್ಲದ್ರೆ ಸಾಧ್ಯ ಆಗ್ತಿರಲಿಲ್ಲ. ಇವತ್ತೊಂದಿದೆ, ದ್ವಾರಕಕ್ಕೆ ಹೋದರೆ ಬರೀ ಉಪ್ಪು ನೀರೇ ಇರೋದು. ಸ್ವಲ್ಪ ದೂರ ಹೋದರೆ, ಸುಮಾರು ಒಂದು 10-20 ಕಿಲೋಮೀಟ್ರ್ ದೂರ ಹೋದರೆ ಒಂದು ಇದಿದೆ, ಕೃಷ್ಣ ಮಾಡಿದ ಬಾವಿ ಒಂದಿದೆ. ಕೃಷ್ಣ ಮಾಡಿದ ಇವತ್ತು ತೋರಿಸ್ತಾರೆ ಅದು ಸುಮಾರು ಒಂದು ಇಷ್ಟಿದೆ ಅಷ್ಟೇ, ತುಂಬ ಆಗಲೇನಿಲ್ಲ. ಸ್ವೀಟೆಸ್ಟ್ ವಾಟರ್ ಅದು. ಗೊತ್ತಾಯ್ತು? ಅದು ಈಗಂತೂ ಬೇಸಿಗೆ ಬೇರೆ ಹೋಗಿರ್ತಾರೆ, ಸಿಕ್ಕಾಪಟ್ಟು ಖುಷಿಯಾಗಿಬಿಡ್ತಾರೆ. ಯಾಕೆ? ಅಲ್ಲೊಂದೇ ಬೇರೆ ಸಿಗೋದಿಲ್ಲ. ಅದು ರುಕ್ಮಿಣಿ ತೀರ್ಥ. ಅದು 5,000 ವರ್ಷ ಆದರೂ ನೀರಿರೋದು ಫಸ್ಟು, ನೀರಿದೆ ಫಸ್ಟು. ಆದರೆ ಅದೇ ಕ್ವಾಲಿಟಿ ಚೇಂಜ್ ಆಗಲಿಲ್ಲ. ಅದು ತಿಳಿತಾ?
ಹಿಂದೆ ನಾವು ತಮಾಷೆ ಅಂತ ಕೆಲ ಯಾವುದೋ ಫಂಕ್ಷನ್ಗೆ ಹೋದ ದ್ವಾರಕದಲ್ಲಿ ಸೀನಿಯರ್ ಇತ್ತು ಮತ್ತು ಆಮೇಲೆ ಮತ್ತೆ ಉಪ್ಪನೀರು ಸ್ವಲ್ಪ ದಿವಸ ನಡೆಯವರಿಗೆ ಆಮೇಲೆ ಇರಲಿಲ್ಲ. ಇಲ್ಲಿ ಹಾಗಲ್ಲ, 5,000 ವರ್ಷ ಹೇಗಿದೆ ಅಂತ ಕೇಳಿದರೆ ದೇವ್ರ ಶಕ್ತಿ ಹೇಗಿದೆ ಅಂದರೆ ಸ್ವಭಾವ ಟೋಟಲಿ ಕಂಟ್ರೋಲ್ ಮಾಡೋ ಶಕ್ತಿ, ಫಾರ್ ಟೈಮ್ ಬೀಯಿಂಗ್ ಅಲ್ಲ, ಟೋಟಲಿ ಚೇಂಜ್ ಮಾಡೋ ಶಕ್ತಿ. ಎಲ್ಲಿ 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 ತೋರಿಸ್ತಿರ್ತಾರಲ್ಲ ಹಾಗಾಗಿ ಅದು ಆಳ ಸಿಕ್ಕೇ ಇಲ್ಲ ಅಂತ ಹೇಳ್ತಾರೆ. ಆಳ ಸಿಕ್ಕೇ ಇಲ್ಲ ಅಂತ ಸಿಕ್ಕಿಲ್ಲ. ಮಯಾಧ್ಯಕ್ಷೇಣ ಪ್ರಕೃತಿ ಅಲ್ಲಿಗೆ ನಾಳೆ ದಿವಸ ಇನ್ನು ತುಂಬ ಇನ್ನು ಮುಗೀತಲ್ಲ, ಅದೊಂದು ಅದು ಮುಗಿಯುತ್ತೆ. ಯಸ್ಯ ಅಸಕ್ತಿಯೈವ ಕರ್ಮ ಶಕ್ತಿ, ಆಸಕ್ತಿನೂ ಆಯಿತು ಶಕ್ತಿನೂ ಆಯಿತು. ಆಸಕ್ತಿ ಲೇಪ ಇಲ್ದಿರೋದಕ್ಕೆ, ಆಸಕ್ತಿ ಕರ್ಮ ಮಾಡೋದಕ್ಕೆ. ಸರ್ವಕರ್ಮಶಕ್ತಿ ಕುತಸ್ತಸ್ಯ ಸರ್ವಕರ್ಮಬಂಧ ಇತಿ ಭಾವ. ಸರ್ವಕರ್ಮಬಂಧ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನ ಕರ್ಮಣ ವರ್ಧತೆ ನೋ ಕನೀಯಾನ್ನಿತಿ ಶ್ರುತಿ. ಯಾವನೋ ಒಂದು ಪೋಸ್ಟ್ಮನ್ ಲೆಟ್ರ್ ಕೊಟ್ಟ, ಇವ್ನು ನೋಡಿದ ತಕ್ಷಣ ತೊಗೊಂಡವ್ರು ಹಾರ್ಟ್ ಫೇಲ್ ಆಗಿ ಹೋಗ್ಬಿಟ್ಟ. ಈಗ ಇವ್ನ ಕೇಸ್ ಹಾಕ್ಲಿಕ್ಕೆ ಬರುತ್ತಾ ಪೋಸ್ಟ್ಮ್ಯಾನ್ ಮೇಲೆ? ಬರೋದಿಲ್ಲ. ಯಾಕೆ? ಲೆಟ್ರ್ ತಂದು ಕೊಟ್ಟ, ಅದು ಯಾರೋ ಸುದ್ದಿ ಇತ್ತು, ಇವ್ನು ಸತ್ತು ಹೋದ. ಅವ್ನು ಓದಿ ಕೊಟ್ಟರೆ ಡೇಂಜರ್. ಅವ್ನು ಓದಿ ಕೊಟ್ಟು ಅದೇ ಟೈಮಿಗೆ ತಂದು ಕೊಟ್ಟಾದ್ರೆ ಇಂಟೆನ್ಷನ್ ಬರುತ್ತೆ. ಅಂತ ಓಪನ್ ಮಾಡಿದ್ರೆ ಹಾಗೆ ಕೊಟ್ಟ, ಅವ್ನು ಯಾವ ರೋಲು ಇಲ್ಲ, ಕೊಡೋ ರೋಲ್ ಮಾತ್ರ ಇತ್ತು, ಕೊಟ್ಟ ಹೊರಟೋಗ್ಬಿಟ್ಟು. ಅವನ ಮೇಲೆ ಯಾವ ಅಪರಾಧನ ಹೇಗೆ ಹೇಳಕ್ಕೆ ಬರೋದಿಲ್ವೋ, ದೇವ್ರು ಏನು ಮಾಡ್ತಾನೆ, ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ಮಾಡಿಸೋದ್ರಿಂದ ದೇವ್ರ ಮೇಲೆ ಹಾಕ್ಲಿಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ತಿಳಿತಾ? ಒಂದು ಸರ್ತಿ ಆದರೂ ಔಟ್ ಆಫ್ ಸೇವ್ ಮಾಡಿಸಿದ್ರೆ ಆಗ್ಬೋದು, ಸಾಧ್ಯನೇ ಇಲ್ಲ. ನ ಕರ್ಮಣ ವರ್ಧತೆ ನೋಕನೀಯ ನಿತಿ ಶ್ರುತಿ. ಯಾವುದೇ ಕೆಲಸ ಮಾಡೋದನ್ನು ದೇವರು ಬೆಳೆಯೋದೇ ಇಲ್ಲ. ಚಿಕ್ಕವನಾಗಿ ಮಾಡಿ ದೊಡ್ಡವನಾಗೋದಿಲ್ಲ, ಬಿಟ್ಟು ಚಿಕ್ಕವನೂ ಆಗೋದಿಲ್ಲ. ಬಿಟ್ಟಾಗ ಕರ್ಮ ಲೋಪ ಶಿಕ್ಷೆ ಆಗುತ್ತೆ, ಮಾಡಿದಾಗ ಕರ್ಮ ಒಳ್ಳೆಯದಾಯಿತು ಆಗುತ್ತೆ. ದೇವ್ರಿಗೆ ಇನ್ಕ್ರಿಮೆಂಟು ರಿವಿಷನ್ನು ಯಾವುದೂ ಇಲ್ಲ ದೇವರಿಗೆ. ಇಷ್ಟು ಹೇಳಿ ಅಲ್ಲಿಗೆ ಘಟ್ಟ ಮುಗಿದಿದೆ. ಮುಂದೆ ಅದನ್ನೆಲ್ಲ ಕೂಡ ಪ್ರಕೃತಿ ಏನು ಮಾಡುತ್ತೆ ಅಂತ ಮುಂದೆ ಹೇಳ್ತಾನೆ. ಈಗ ಬೇಡ, ಮುಗೀತು. ನಾಳೆ ದಿವಸ ನಾಳೆ ದಿವಸ ಹಾಂ ತಾತ್ಪರ್ಯನ ಭಾಷ್ಯ ಮುಗೀತು ಅಷ್ಟೇ. ಈಗ ಯಃ ಕರ್ಮಾಪಿ ನಿಯಾಮಯತಿ ಕಥಂಚ ತತ್ ಬದ್ಧಾತಿ. ಕರ್ಮದ ಬಂಧನ ದೇವರಿಗಿಲ್ಲ ಅಂತ ಯಾತಕ್ಕೆ ಹೇಳಬೇಕು ಅಂದರೆ ಸಿಂಪಲ್ ಕಾರಣ ಕೊಟ್ಟು, ಕರ್ಮದ ನಿಯಾಮಕನೇ ಅವನಾದಾಗ ಅಂತ ಬರೀ ಸ್ವಾಮಿಯಾಗಿದ್ದರೆ ಬೇರೆ, ಅಂತರ್ನಿಯಾಮಕನಾಗಿದ್ದ ಕಾಲಕ್ಕೆ ಅದು ಮಾಡೋ ಚಾನ್ಸ್ ಇದೆ. ಅದು ಗೋವು ಬಾಲ ಆಡಿಸ್ಬೋದು, ಬಾಲ ಗೋಣ ಆಡಿಸುತ್ತಾ? ಸಾಧ್ಯ ಇಲ್ಲ. ಅದರ ಕರ್ಮ ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ದೇವರನ್ನು ಯಾವ ರೀತಿ ಸ್ಪರ್ಶ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಎರಡು, ತನ್ನ ಕರ್ಮಬಂಧನಕ್ಕೆ ಅವಕಾಶವೇ ಇಲ್ಲ, ತನ್ನ ನಂಬಿದವರಿಗೂ ಕರ್ಮಬಂಧನ ಆಗದಂತೆ ನೋಡ್ಕೊತಾನೆ. ಆದ್ದರಿಂದಲೇ ದೇವರು ನಮಗೆ ರಿಲೆವೆಂಟ್ ಆಗ್ತಾನೆ. ಅವನಿಗಿಲ್ಲ ನಮಗೆ ಕೊಡ್ತಾನೆ, ದೇವ್ರು ಹಾಕ್ಬೇಕು ನಮಗೆ. ಅವನು ಪುಣ್ಯ ಇದ್ದಾನೆ, ನಮ್ಗೆ ಪುಣ್ಯ ಇಲ್ಲ ಇಲ್ಲ ಅಂತ ಹೇಳ್ಬೋದು. ಹಾಗಲ್ಲ, ಬಿಡಿಸೋ ಶಕ್ತಿ ದೇವರಿಗಿರೋದ್ರಿಂದನೇ ದೇವರನ್ನು ನಾವು ಆರಾಧನೆ ಮಾಡಬೇಕು. ಯಹ ಕರ್ಮಾಪಿ ನಿಯಾಮಯತಿ ಕಥಂಚ ತತ್ತಂ ಬಧ್ನಾತಿ. ಎಲ್ಲ ಆಚಾರ್ಯ ಸುಲಭ ಯಾವ ಸಂಸ್ಕೃತನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಟಿಪ್ಪಣಿಕಾರ ಶೈಲಿ ಕೂಡ ಆಚಾರ ಸರಳವಾಗಿಲ್ಲ. ಗೊತ್ತಾಯ್ತಾ? ಯಾಕೆ? ಅವರು ಬರೆಯೋ ರೀತಿಯೇ ಹಾಗೆ. ಎಷ್ಟು ಅವ್ರು ಅರ್ಥ ಆಗಬೇಕು, ಅವ್ರ ಉದ್ದೇಶ ಅರ್ಥ ಆಗಬೇಕು ಅಷ್ಟೇ. ಗೊತ್ತಾ? ಇವತ್ತಿನ ತುಂಬ ಜನರ ಉದ್ದೇಶ ಅರ್ಥ ಆಗಬಾರ್ದು. ಏನು ಹೇಳಿದರು, ಏನೋ ಹೇಳಿದರು, ಅದು ಆ ರೀತಿ ಅರ್ಥ ಆಗಬಾರ್ದು. ಅರ್ಥ ಆಗೋದು ದೊಡ್ಡದೇ ವಿಷಯ. ಅದು ಹೇಗೆ ಅಡುಗೆ ಮಾಡ್ತಾರೆ ಒಂದು ತಿನ್ನಕ್ಕೆ ಬರೋದಿಲ್ಲ. ಮೈಸೂರು ಪಾಕಿ ಸುತ್ತಿಗೆ ಒಯ್ತೊಂಡೆ ಹೋಗ್ಬೋದು. ಎಷ್ಟು ಅದು ಗ್ರೇಟ್ನೆಸ್ ಅದು ಅಲ್ಲ. ಹಾಗಾಗಿದೆ ಇವತ್ತು. ಕಬ್ಬಿಣದ ಕಡಲೆ ಅಂತಾರಲ್ಲ, ಹಾಗೆ ಆಗಿರೋದು. ಹಾಗಾಗಬಾರ್ದು. ಅವ್ರ ಉದ್ದೇಶ ಅದು ಅವ್ರಿಗೆ ಎಷ್ಟು ತಿನ್ನಾಗ ತಿಳಿಬೇಕು ಅಷ್ಟೇ ಹೊರತು ಅದಕ್ಕೆ ಮಕ್ಕಳಿಗೆ ದೊಡ್ಡವರು ಆಗಲ್ಲ ಅಂಥೇಳಿ ಮೆತ್ತಗನ್ನ ಮಾಡೋದು, ಕಲಿಸೋದು, ಬಾಯರು ಯಾಕೆ ಮಾಡ್ತಾರೆ? ಅವನಿಗೆ ರೀಚ್ ಆಗಬೇಕು ಅಂತೆ. ಬೇಕಾದ್ರೆ ತಿನ್ನು ಸಾಕಾರ ಅಂದರೆ ಯಾರು ದೊಡ್ಡವ್ರು ಆಗ್ತಾನೆ ಇರ್ತಾರೆ, ಕೊನೆಗೆ ಎಲ್ಲರೂ ನಿಲ್ಲಾಗ್ಬಿಡ್ತೀವಿ. ಆ ಕಾರುಣ್ಯ ದೇವರಿಗಿರೋದನ್ನು ಒತ್ತಿ ಹೇಳ್ತಾರೆ. ಕರ್ಮ ನಿಯಮನ ಮಾಡೋನೇ ಅವನಾದ್ದರಿಂದ ಕರ್ಮದ ಬಂಧನ ಬರೋ ಚಾನ್ಸಸ್ಸೇ ಇಲ್ಲ ಅಂತೇಳಿ. ನಾವು ಹಾಗಲ್ಲ, ಕರ್ಮ ನಿಯಾಮಕರು ನಾವಲ್ಲ. ಆದ್ದರಿಂದ ಕರ್ಮಬಂಧನ ಬಂದೇ ಬರುತ್ತೆ. ಅವರ ಏನು ಮಾಡಬೇಕೀಗ? ನಿಯಾಮಕರನ್ನ ಹಿಡಿದು ಬಿಡಿಸ್ಕೋಬೇಕಲ್ಲ. ಯಾರು ನಿಯಾಮಕರು ಅವರಿಂದನೇ ಕೆಲಸ ಆಗುತ್ತೆ ಹೊರತು ನಮ್ಮಿಂದ ಕೆಲಸ ಆಗೋ ಸಾಧ್ಯತೆ ಇಲ್ಲ. ಇವೆಲ್ಲ ಏನೋ ಅನುಭವಕ್ಕೆ ಬರೋ ಸಂಗತಿಗಳು, ಎಲ್ಲೋ ನೋಡಿ ಕೇಳಬೇಕಾಗಿಲ್ಲ. ನಮ್ಮ ಅನುಭವಕ್ಕೆ ಬಂದಿರೋ ಸಂಗತಿಗಳಾದ್ದರಿಂದ ಸಮಸ್ಯೆ ಇಲ್ಲ. ನಾಳೆ